ಓಂ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಇಂದಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಬಹಳ ದುಷ್ಟನಾಗಿರ್ತಕ್ಕಂಥ ಒಬ್ಬ ರಾಜ, ಪ್ರಜಾಪೀಡಕ, ಅಜ್ಞಾನಿ, ಭಯಂಕರ ಹಠಮಾರಿ ರಾಜ ಇದ್ದ. ಅದೇನೋ ಗೊತ್ತಿಲ್ಲ ಅವನ ತಲೆಯಲ್ಲಿ, ನಾನು ಕೂಡ ಸತ್ಯ ತತ್ವವನ್ನ ತಿಳ್ಕೊಳ್ಬೇಕು, ಅದನ್ನ ಪಡ್ಕೊಂಡೇ ಹೋಗ್ಬೇಕು, ನಾನು ಅದನ್ನ ಪಡ್ಕೊಂಡೇ ಸಾಯ್ಬೇಕು ಅನ್ನೋಂಥ ರೀತಿಯ ಬಯಕೆ ಉಂಟಾಯ್ತು. ಸ್ಪೇನ್ನ ಮುರ್ಸಿಯಾ ಅಂತಕ್ಕಂಥ ಸ್ಥಳದ ಅಧಿಪತಿಯಾಗಿದ್ದ ಅವನು. ಅವನ ಹೆಸರು ರೋಡ್ರಿಕ್ ಅಂತ ಹೇಳಿ. ತರಾಗೋನಾದ ಸೂಫಿ ಫಕೀರ್ ಉಮರ್ ಅಲ್ ಅಲಾವಿ ಒಬ್ಬ ದೊಡ್ಡ ಸಂತ ಅವನು. ಅವನ ಬಗ್ಗೆ ಬಹಳ ಹೆಸರಿತ್ತು. ಹೀಗಾಗಿ ಅವನನ್ನು ಹಿಡ್ಕೊಂಡು ಬಂದು, ಅದೇನು ಸತ್ಯ ಇದೆ ಅದನ್ನ ನನಗೆ ಹೇಳು ನೀನು ಅಂತ ಹೇಳಿ ಜೋರು ಮಾಡೋಣ ಅಂತ ಹೇಳಿ ಅವನನ್ನ ಬಂಧಿಸಿ ಕರ್ಕೊಂಡ್ಬನ್ನಿ ಅಂತ ಹೇಳ್ದ. ರಾಜ ಅವನ ಸೈನಿಕರು ಹೋಗಿ ಅವನು ಹೇಳ್ಕೊಂಡು ಬಂದ್ರು. ಬಂದು ಹೇಳ್ದ, ರೋಡ್ರಿಕ್ ಅವನಿಗೆ ಹೀಗೆ ಹೇಳ್ದ, ನೀನೇನು ಸತ್ಯ ತತ್ವವನ್ನ ತಿಳ್ಕೊಂಡಿದೀಯ ಅದನ್ನ ನನಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನೀನ್ ನನಗೆ ಹೇಳ್ಬೇಕು. ಒಂದು ವೇಳೆ ನೀನ್ ಹಾಗೆ ಹೇಳದೆ ಇದ್ರೆ ನೀನು ನಿನ್ನ ಪ್ರಾಣವನ್ನ ಕಳ್ಕೊಳ್ಬೇಕಾಗತ್ತೆ. ಉಮರ್ ಹೇಳ್ದ, ಇಂಥ ಅದ್ಭುತ ದರ್ಬಾರ್ನಲ್ಲಿ ಯಾರಾದರೂ ಕೇಳಿದ ಪ್ರಶ್ನೆಗೆ ಸತ್ಯವನ್ನ ಹೇಳಿದಾಗ ಆ ಸತ್ಯ ಅವರನ್ನ ಅಪರಾಧಿ ಅಂತ ಹೇಳಿ ಸಾಬೀತುಪಡಿಸದಿದ್ರೆ ಅವರನ್ನ ಸ್ವತಂತ್ರವಾಗಿ ಬಿಡಬೇಕು. ಇದು ಒಪ್ಕೊಳ್ತೀರಾ ನೀವು? ಅದು ಖಂಡಿತ ಹಾಗೆ. ಯಾರು ಸತ್ಯವನ್ನ ಹೇಳ್ತಾರೆ ಅದರಿಂದ ಯಾರೂ ಕೂಡ ಅಪರಾಧಿ ಆಗೋದಿಲ್ಲ. ನಾನು ಒಪ್ಕೊಳ್ತೀನಿ. ಇಲ್ಲಿರ್ತಕ್ಕಂತಹ ಎಲ್ಲರನ್ನೂ ಕೂಡ ನಾನು ಸಾಕ್ಷಿ ಮಾಡ್ತೇನೆ. ಹಾಗಾದ್ರೆ ಅವನಂದ, ನಾನು ಹಾಗಾದ್ರೆ ನಿಮಗೆ 3 ಸತ್ಯವನ್ನ ಹೇಳ್ತೀನಿ. ಆಗ ರಾಜ ಅಂದ, ನೀ ಏನು ಸತ್ಯ ಅಂತ ಹೇಳ್ತಾ ಇದೀಯ ಅದೇ ನಿಜ ಅನ್ನುವಂಥ ನಂಬಿಕೆ ನಮಗೆ ಬರಬೇಕು. ನೀನ್ ಏನೇ ಹೇಳಿದ್ರು ಅದಕ್ಕೊಂದು ಸಾಕ್ಷಿ ಬೇಕು, ಒಂದು ಪುರಾವೆ ಬೇಕಾಗ್ತದೆ, ಅದು ಕಡ್ಡಾಯ. ಸೂಫಿ ಫಕೀರ್ ಅಂದ, ನಿಮ್ಮಂಥ ರಾಜರಿಗೆ ನಾವು ಒಂದಲ್ಲ 3 ಸತ್ಯಗಳನ್ನು ಹೇಳಿ ಹೊರಟಿದ್ದೇವೆ. ಸತ್ಯ ಸ್ವಯಂ ಸಿದ್ಧ, ಅದು ತನ್ನಿಂದ ತಾನೇ ಸಾಬೀತಾಗ್ತದೆ. ಅಂತಹ ಸತ್ಯವನ್ನೇ ನಾನು ನಿಮ್ಗೆ ಹೇಳ್ತೀನಿ. ರೋಡ್ರಿಕ್ಕಿಗೆ ಬಹಳ ಖುಷಿ ಆಯ್ತು. ಓ, ಹೇಳಿದ್ಕೊಳ್ಳಿ ಒಪ್ಕೊಂಡ್ಬಿಟ್ನಲ್ಲ, ಅದು ಬೇರೆ ಹೇಳ್ತಾರೆ ಅಂತ ಅದ್ಭುತ.
ಏನೆಲ್ಲ ಸುಂದರವಾಗಿರ್ತಕ್ಕಂಥ ಇದೊಂದು ಆಸ್ಥಾನ. ಆಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಸತ್ಯದ ಬಗ್ಗೆ ಚಿಂತನೆ ನಡೀತಾ ಇದೆ. ಬಹಳ ಖುಷಿ ಆಯ್ತು ಅವನಿಗೆ. ಅವನು ಹೇಳ್ದ ಮೊದಲನೇ ಸತ್ಯ ಏನಪ್ಪಾ ಅಂತಂದ್ರೆ, ನನ್ನನ್ನ ಸೂಫಿ ಉಮರ್ ಅಂತ ಹೇಳಿ ಕರೀತಾರಲ್ವಾ, ಆ ಉಮರ್ ನಾನೇ. ಅಷ್ಟು ಮಾತ್ರ ಅಲ್ಲ, ನಾನು ಸತ್ಯ ಹೇಳಿದ್ರೆ ನನ್ನನ್ನ ಬಿಡುಗಡೆ ಮಾಡುವುದಾಗಿ ನೀವು ವಚನವನ್ನೇ ಕೊಟ್ಟಿದ್ದೀರಿ ಅಲ್ಲ. ಯಾರು ಸತ್ಯವನ್ನ ಹೇಳ್ತಾರೆ ಅವ್ರಿಗೆ ಮುಕ್ತಿಯನ್ನು ಕೊಡಬೇಕು, ಬಿಡುಗಡೆಯನ್ನು ಕೊಡಬೇಕು, ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿ. ಮೂರನೇದು, ನೀವು ನಿಮ್ಮ ಕಲ್ಪನೆಗೆ ತಕ್ಕಂತೆ ಸತ್ಯವನ್ನ ಬಯಸ್ತಾ ಇದ್ದೀರಾ. ರಾಜ ಗಂಭೀರನಾದ, ಇವನು ಹೇಳ್ತಾ ಇರೋದು ಸತ್ಯನೈತೆ. ಹೀಗಾಗಿ ರಾಜ ಅವನನ್ನು ಬಿಟ್ಟುಬಿಟ್ಟ. ಏನಿದು? ಇದೊಂದು ಸೂಫಿ ಕಥೆ. ಗಮನಿಸಿ, ಸತ್ಯದ ಶೋಧನೆ ಯಾವುದೇ ಬಾಹ್ಯ ಶೋಧನೆ ಅಲ್ಲ. ಸತ್ಯದ ಶೋಧನೆ ಅನ್ನುವಂಥದ್ದು ಆಂತರಿಕ ಅರ್ಹತೆಯ ಸಿದ್ಧತೆಯಾಗಿದೆ. ಸತ್ಯವನ್ನ ಎಲ್ಲೋ ಒಂದು ಕಡೆಗೆ ಇಟ್ಟಿಲ್ಲ, ಸುಮ್ಮನೆ ಹೋಗಿ ನಾವು ತಗೊಂಡು ಬರ್ಲಿಕ್ಕೆ. ನಾವು ಯಾವ ಕ್ಷಣದಲ್ಲಿ ತಯಾರಾಗ್ತೀವೋ, ಸಿದ್ಧರಾಗ್ತೀವೋ, ಆ ಕ್ಷಣದಲ್ಲಿ ಸತ್ಯ ನಮ್ಮೊಳಗಡೆಗೆ ಪ್ರವೇಶವನ್ನ ಮಾಡ್ತದೆ. ಸತ್ಯ ಒಂದು ಅನುಭವ, ಒಂದು ವಸ್ತುವಲ್ಲ. ಆದ್ರಿಂದ ಬೇರೊಬ್ರು ನಮಗೆ ಅದನ್ನ ಕೊಡ್ಲಿಕ್ಕಾಗೋದಿಲ್ಲ. ವಸ್ತುಗಳನ್ನ ಕೊಡಬಹುದು, ಅನುಭವಗಳನ್ನ ಕೊಡ್ಲಿಕ್ಕಾಗೋದಿಲ್ಲ. ವಸ್ತುಗಳು ಅರ್ಹತೆಯ ಬಗ್ಗೆ ಚಿಂತನೆಯನ್ನ ಮಾಡೋದಿಲ್ಲ. ಕೊಹಿನೂರ್ ವಜ್ರ ಯಾರ ಬಳಿ ಇದೆ ಎಂಬುದ್ರ ಬಗ್ಗೆ ಕೊಹಿನೂರ್ಗೆ ಸ್ವಲ್ಪ ಕೂಡ ಚಿಂತೆ ಇಲ್ಲ. ಭಿಕ್ಷುಕನ ಬಳಿ ಇದ್ರೂ ಕೂಡ ಸರಿ, ಮಹಾರಾಣಿ ವಿಕ್ಟೋರಿಯಾ ಬಳಿ ಇದ್ರೂ ಕೂಡ ಸರಿ. ಕೊಹಿನೂರ್ ವ್ಯಕ್ತಿಗಳ ಬಗ್ಗೆ ಯಾವತ್ತೂ ಕೂಡ ಚಿಂತೆಯನ್ನ ಮಾಡೋದಿಲ್ಲ. ಯಾಕೆ? ಕೊಹಿನೂರ್ ಅನ್ನುವಂಥದ್ದು ಒಂದು ಜಡ ಪದಾರ್ಥ. ಸತ್ಯ ಜಡ ವಸ್ತು ಅಲ್ಲ. ಸತ್ಯ ನಮ್ಮ ಸಂವೇದನಾಶೀಲತೆಯನ್ನು ಅವಲಂಬಿಸಿಕೊಂಡಿದೆ. ಆಂತರಿಕವಾಗಿ ನಾವು ಎಷ್ಟು ಜಾಗೃತರಾಗಿದ್ದೇವೆ ಅದನ್ನು ಅವಲಂಬಿಸಿಕೊಂಡಿದೆ. ಸತ್ಯ ಪ್ರತಿಯೊಬ್ಬರ ಬಳಿ ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ಅದನ್ನ ಇನ್ನೊಂದು ಕೈಯಿಂದ ಇನ್ನೊಂದು ಕೈಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಕೊಡುವಂತ ಯಾವುದೇ ಮಾರ್ಗವೂ ಕೂಡ ಇಲ್ಲ. ಸತ್ಯವನ್ನ ಸ್ವೀಕರಿಸ್ತಕ್ಕಂತಹ ಅರ್ಹತೆ ಎಲ್ಲಿದೆಯೋ ಸತ್ಯ ಅಲ್ಲೇ ಇರುತ್ತೆ. ಆದ್ರಿಂದ ನಿಜವಾದ ಶೋಧಕ ತನ್ನನ್ನ ತಾನು ರೆಡಿ ಮಾಡ್ಕೊಳ್ತಾನೆ, ಸಿದ್ಧಪಡಿಸಿಕೊಳ್ತಾನೆ. ಸತ್ಯ ಎಲ್ಲಿದೆ ಅಂತ ಹೇಳಿ ಅವನು ಚಿಂತನೆಯನ್ನ ಮಾಡೋದಿಲ್ಲ. ನಾನು ಯೋಗ್ಯನಾಗಿದ್ದೀನಿ ಅನ್ನೋಂಥದನ್ನ ಮಾತ್ರ ಅವನು ವಿಚಾರವನ್ನ ಮಾಡ್ತಾನೆ. ಯಾರು ನನಗೆ ಸತ್ಯವನ್ನ ಕೊಡ್ತಾರೆ ಅವನು ಚಿಂತೆ ಮಾಡೋದಿಲ್ಲ. ಯಾಕೆ? ಸತ್ಯ ನನ್ನ ಬಾಗಿಲಿಗೆ ಬಂದಾಗ ನನ್ನ ಬಾಗಿಲು ತೆರೆದಿದೆಯೋ ಇಲ್ವೋ, ಸತ್ಯ ನನ್ನ ಬಾಗಿಲನ್ನ ತಟ್ಟಿದಾಗ ನನ್ನ ಕಿವಿಗಳು ಕೇಳ್ತವೋ ಇಲ್ವೋ ಎಂಬುದರ ಬಗ್ಗೆ ಮಾತ್ರ ಅವನು ಚಿಂತೆಯನ್ನ ಮಾಡ್ತಾರೆ. ಗಮನಿಸಿ, ಸತ್ಯದ ಮೇಲೆ ನಾವು ಆಕ್ರಮಣವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನ ಕೇವಲ ನಾವು ಸ್ವೀಕಾರವನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸತ್ಯಕ್ಕಾಗಿ ನಮ್ಮ ಸ್ವಭಾವ ಪುರುಷರ ಹಾಗಿರ್ಬೇಕಲ್ಲ, ಬೇಕಾಗಿಲ್ಲ. ಮತ್ತೆ ಸ್ತ್ರೀಯ ಹಾಗಿರ್ಬೇಕು. ಸ್ತ್ರೀ ಅಂದ್ರೇನು? ಸ್ವೀಕಾರದ ಒಂದು ಭಾವ ಇರಬೇಕು. ಅಂದಾಗ ಮಾತ್ರ ಸತ್ಯ ನಮ್ಮ ಒಳಗಡೆಗೆ ಪ್ರವೇಶಿಸ್ತದೆ. ನಮ್ಮ ಒಳಗಡೆಗೆ ಗರ್ಭದಂತಹ ಅಂದ್ರೆ ಏನೋ ಧಾರಣಾ ಶಕ್ತಿ ಇರಬೇಕು. ಈ ಸೂಫಿ ಕತೆ ಬಹಳ ಸುಂದರವಾಗಿದೆ, ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗಿದೆ. ಇದರಲ್ಲಿ ಬಹಳಷ್ಟು ವಿಷಯಗಳು ಅಡಗಿವೆ. ಒಂದೊಂದೇ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ. ಈ ಸೂಫಿಗಳು ಸತ್ಯದ ಶೋಧಕರು. ವಿಷಯಗತ ವಾಸ್ತವಿಕತೆಯ ಜ್ಞಾನ ಆಗಿರ್ತಕ್ಕಂತಹ ಆ ಸತ್ಯದ ಶೋಧಕರು. ಸತ್ಯದ ಶೋಧನೆ ಎರಡು ರೀತಿಯಲ್ಲಿರಬಹುದು. ಒಂದು, ನಾವು ಸತ್ಯದ ಬಗ್ಗೆ ವಿಚಾರವನ್ನ ಮಾಡ್ತಾ ಇರೋದು. ದೊಡ್ಡ ತತ್ವಶಾಸ್ತ್ರ, ದೊಡ್ಡ ದೊಡ್ಡ ಸಿದ್ಧಾಂತಗಳು, ದೊಡ್ಡ ದೊಡ್ಡ ಶಾಸ್ತ್ರಗಳು ಮಾಡಿ ಸಂಗ್ರಹ ಮಾಡ್ಕೊಳ್ಬಹುದು. ಅದರಿಂದ ಸತ್ಯ ನಮಗೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ, ಗ್ಯಾರಂಟಿ ಇಲ್ಲ.
ಆದ್ರೆ ಸತ್ಯದ ಆ ಶಬ್ದಗಳು, ಸಾಲುಗಳು ನಮಗೆ ಸಿಗ್ತವೆ. ಆ ಶಬ್ದಗಳ ಗೊಂದಲ, ಆ ಕಾಡಿನಲ್ಲಿ ನಾವು ಸತ್ಯದ ಶೋಧನೆಗೆ ಹೊರಡ್ತೀವಿ. ಆ ಶಬ್ದಗಳ ಜಾಲದಲ್ಲಿ ನಾವು ಸತ್ಯವನ್ನೇ ಮರಿಬಹುದು. ಈ ಶಬ್ದಗಳ ಜಾಡಿನಲ್ಲಿ ಬಹಳಷ್ಟು ಜನ ದಾರಿ ತಪ್ಪಿದ್ದಾರೆ. ಮರಗಳ ಕಾಡಿನಿಂದ 2 ದಿನ 4 ದಿನ ಹಾಗೂ ಹುಡ್ಕೊಂಡು ಏನೋ ಮಾಡಿ ಹೊರಗೆ ಬರ್ಬೋದು. ಆದರೆ ಶಬ್ದಗಳ ಈ ಕಾಡು ಅನಂತವಾಗಿದೆ. ಇಲ್ಲಿ ದಾರಿ ತಪ್ಪಿದವನು ವಾಪಸ್ ಬರೋದು ಕಷ್ಟ. ಯಾರನ್ನ ನಾವು ಪಂಡಿತ ಅಂತ ಕರಿತೀವಿ, ಆ ವ್ಯಕ್ತಿ ದಾರಿ ತಪ್ಪಿದ ಮನುಷ್ಯನೇ. ಯಾಕೆಂದ್ರೆ ಅವನು ಕೂಡ ಸತ್ಯದ ಕಾಡಿಗೆ ಹೋಗ್ಲಿಕ್ಕೆ ಬಯಸಿದ್ದ, ಆದರೆ ಶಬ್ದದ ಕಾಡಿನಲ್ಲೇ ಕಳ್ಕೊಂಡು ಬಿಟ್ಟಿದ್ದಾನೆ. ಶಬ್ದದ ಕಾಡಿನಲ್ಲಿ, ಅಡವಿಯಲ್ಲಿ ನಾವು ಸುಮ್ಮನೆ ಅಲ್ದಾಡ್ತಾ ಇರ್ತೀವಿ. ನಮ್ಮನ್ನ ನಾವೇ ನಾಶ ಮಾಡ್ಕೊಂಡ್ಬಿಡ್ತೀವಿ. ಸತ್ಯದ ಕಾಡಿನಲ್ಲಿ ನಾವೇ ಇರೋದಿಲ್ಲ, ನಮ್ಮ ಅಹಂಕಾರನ ಸುತ ನಾಶವಾಗ್ತದೆ. ಯಾವ ವ್ಯಕ್ತಿ ಸತ್ಯ ತತ್ವವನ್ನು ಕುರಿತು ವಿಚಾರವನ್ನು ಮಾಡ್ತಾನೋ ಅವನಿಗೆ ಸತ್ಯ ಕೇವಲ ಬೌದ್ಧಿಕವಾಗಿರುತ್ತೆ. ಯಾರು ಶಬ್ದಗಳಲ್ಲ, ವಿಚಾರ ತರ್ಕಗಳಲ್ಲ, ಮತ್ತೆ ಅಂತಃಕರಣದ ಒಳಗಡೆಗೆ, ತನ್ನ ಒಳಗಡೆಗೆ ಧ್ಯಾನ ಅಂದ್ರೆ ಏನು, ಸತ್ಯ ಅಂದ್ರೆ ಏನು ಚಿಂತನೆ ಮಾಡ್ತಾನೆ. ಯಾವ ವ್ಯಕ್ತಿ ನಿರ್ಮಲ ಮನಸ್ಸು, ಶಾಂತ ಮನಸ್ಸು, ಮೌನದ ಸಿದ್ಧತೆಯಲ್ಲಿದ್ದಾನೋ, ಏನಾದ್ರೂ ಘಟಿಸಿದ್ರೆ ಯಾಕಾಯ್ತು, ಯಾಕೆ ನನ್ನ ಮನಸ್ಸು ಒತ್ತಡದಲ್ಲಿದೆ, ಉದ್ವಿಗ್ನತೆ ಯಾಕಾಗ್ತಾ ಇದೆ, ನನ್ನ ಮನಸ್ಸು ಹೇಗಿದೆ, ನನ್ನ ಮನಸ್ಸಲ್ಲಿ ಏನು ತುಂಬಿಕೊಂಡಿವೆ ಚಿಂತನೆ ಮಾಡ್ತಾನೆ. ಒಂದು ವೇಳೆ ನಮ್ಮ ಅಂತಃಕರಣದಲ್ಲಿ ಬೇರೆ ಒತ್ತಡ, ಕಾಮ, ಕ್ರೋಧ, ಲೋಭ ಇದ್ರೆ ಸತ್ಯ ನಮಗೆ ಸಿಗೋದಿಲ್ಲ. ಒಂದು ವೇಳೆ ಸತ್ಯ ತತ್ವ ನಮ್ಮ ಮನೆಯ ಬಾಗಿಲಿಗೆ ಬಂದು ಬಡಿದ್ರು ಕೂಡ ನಾವು ಗುರುತಿಸೋದಿಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು ಅಶಾಂತವಾಗಿದೆ. ಹುಣ್ಣಿಮೆಯ ಚಂದ್ರ ಬಂದ್ರೂ ಕೂಡ ಸರೋವರದಲ್ಲಿ ಅವನ ಪ್ರತಿಬಿಂಬ ಸರಿಯಾಗಿ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮನಸ್ಸು ವಿಚಾರಗಳಿಂದ ತುಂಬಿದ್ರೆ. ಯಾಕೆ? ನಮ್ಮ ಮನಸ್ಸು ಕದಡಿದ ಸರೋವರದ ಹಾಗಿದೆ. ಚಂದ್ರ ಇರ್ತಾನೆ, ಆದ್ರೆ ಚಂದ್ರ ನಮ್ಮ ಕೈನಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅಲ್ಲಿ ಪ್ರತಿಬಿಂಬ ಅನ್ನೋದು ಮೂಡೋದಿಲ್ಲ. ಚಂದ್ರನ ಹಾಗೆ ಅನೇಕ ಕಾಣದ ತುಂಡುಗಳು, ಪ್ರತಿಬಿಂಬಗಳು ಮೂಡ್ತಾ ಇರ್ತವಲ್ಲಿ. ಇಡೀ ಸರೋವರದ ಮೇಲೆ ಬೆಳ್ಳಿ ಹರಡದಂತೆ ಕಾಣಬಹುದು, ಆದ್ರೆ ಆ ಅಲೆಗಳಿಂದಾಗಿ ಚಂದ್ರ ತುಂಡಾಗಿ ಕಾಣಿಸ್ತಾ ಇದ್ದಾನೆ. ಆ ಅಲೆಗಳಲ್ಲಿ ಚಂದ್ರನ ಬಿಂಬ ಚೂರಾಗಿದೆ. ಆದರೂ ಸರೋವರ ಚಂದ್ರನ ನಿಜವಾದ ದರ್ಶನದಿಂದ ವಂಚಿತವಾಗುತ್ತದೆ. ಏನ್ ಹೇಳಿ ಸಾಧನೆ ಅಂತಂದ್ರೆ ಒಂದು ಕೂಡ ಅಲೆ ಏಳದ ಹಾಗೆ ನೋಡ್ಕೊಳ್ಳುವಂಥದ್ದು, ಅಲೆ ರಹಿತ ಸರೋವರವಾಗುವಂಥದ್ದು. ಆಗ ಸತ್ಯದ ದರ್ಪಣ. ಯಾಕಂದ್ರೆ ಸತ್ಯ ಯಾವಾಗ್ಲೂ ಅಲ್ಲೇ ಇದೆ, ಅದು ಉಪಸ್ಥಿತಿ ಇದ್ದೇ ಇದೆ. ಸೂಫಿ ಫಕೀರ್ ಹೊರಗಡೆ ಹುಡುಕೋದಿಲ್ಲ, ಎಲ್ಲೋ ಹೊರಗಡೆ ವಸ್ತುವಿನಲ್ಲಿ, ವಿಷಯಗಳಲ್ಲಿ ಅಥವಾ ವ್ಯಾವಹಾರಿಕ ಜಗತ್ತಿನಲ್ಲಿ ಇಲ್ಲ, ನೇರ ಅನುಭವದ ಮೂಲಕ ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ. ಗಮನಿಸಿ, ನಮ್ಮ ಹತ್ರ ಬರೀ ಶಬ್ದಗಳು ಮಾತ್ರ ಇವೆ. ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿಗೆ ಅವನಿಗೆ ಬೆಂಕಿ ಅಂದ್ರೆ ಏನು ಗೊತ್ತಿಲ್ಲ, ಬೆಂಕಿಯನ್ನ ಶಬ್ದಗಳ ಮೂಲಕ ತಿಳ್ಕೊಂಡಿದ್ದಾನೆ. ಬೆಂಕಿಯ ಅನುಭವ ಇಲ್ಲ, ಬೆಂಕಿಯನ್ನು ನೋಡಿಲ್ಲ. ಬೆಂಕಿಯಿಂದ ಆಗ್ತಕ್ಕಂಥ ಉಪಯೋಗಗಳು, ಬೆಂಕಿಯಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ. ಬೆಂಕಿಯ ಬಗ್ಗೆ ಯಾರ್ಯಾರು ಏನೇನು ಬರೆದಿದ್ದಾರೆ ಎಲ್ಲವನ್ನು ಕೂಡ ಓದಿದ, ಆದ್ರೆ ಅವನು ಬೆಂಕಿಯನ್ನ ನೋಡಿಲ್ಲ. ಅವನ ಜ್ಞಾನ ವಿಷಯಗತವಾಗಿಲ್ಲ, ಅವನ ಜ್ಞಾನ ಕೇವಲ ಬೌದ್ಧಿಕವಾಗಿದೆ. ಅವನ ಜ್ಞಾನ ಕೇವಲ ಶಬ್ದಗಳಿಗೆ ಮಾತ್ರ ಸೀಮಿತವಾಗಿದೆ. ಇನ್ನೊಬ್ಬ ವ್ಯಕ್ತಿ ಬೆಂಕಿಯ ಬಗ್ಗೆ ತಿಳ್ಕೊಂಡಿರ್ಲಿಕ್ಕಿಲ್ಲ, ಅವನು ಯಾವುದೇ ಶಾಸ್ತ್ರವನ್ನು ಓದಿರ್ಲಿಕ್ಕಿಲ್ಲ, ಆದ್ರೆ ಅವನಿಗೆ ಬೆಂಕಿಯ ಪರಿಚಯ ಇದೆ. ಅವನ ಜ್ಞಾನ ವಾಸ್ತವವಾಗಿದೆ. ಅವನು ಬೆಂಕಿಯನ್ನ ತಿಳ್ಕೊಂಡಿದ್ದಾನೆ, ಅನುಭವದಿಂದ ತಿಳ್ಕೊಂಡಿದ್ದಾನೆ.
ಹಾಗೆ ಸೂಫಿಗಳ ಶೋಧನೆ ಅನುಭವ ಜನ್ಯ ಸತ್ಯ. ಸತ್ಯ ಅನುಭವವಾಗಿ ಹೇಗೆ ಬದಲಾಗಬೇಕು? ಇದನ್ನ ನೆನ್ಪಿಟ್ಕೊಳ್ಬೇಕು. ಏನದು? ಸಮಸ್ತ ಧರ್ಮಗಳ ಶೋಧನೆ ಅನುಭವಕ್ಕಾಗಿಯೇ ಇರುವುದು ಮತ್ತು ಸಮಸ್ತ ತತ್ವಶಾಸ್ತ್ರಗಳ ಶೋಧನೆ ಸಿದ್ಧಾಂತಗಳಿಗಾಗಿ. ಎಷ್ಟು ಸಿದ್ಧಾಂತಗಳಿವೆಯೋ ಈ ಜಗತ್ನಲ್ಲಿ, ಸಿದ್ಧಾವಸ್ಥೆ ಅಷ್ಟು ಕಷ್ಟಕರವಾಗುತ್ತದೆ. ಯಾವತ್ತು ಯಾವುದೇ ಸಿದ್ಧಾಂತ ಇರೋದಿಲ್ಲ, ಅದೇ ದಿನ ಸಿದ್ಧಾವಸ್ಥೆ ಅನ್ನೋದು ಅವನ ಜೀವನದಲ್ಲಿ ಫಲಿಸ್ಲಿಕ್ಕೆ ಶುರು ಆಗ್ತದೆ. ನಿಜ ಹೇಳ್ಬೇಕಂತಂದ್ರೆ ಬಹಳಷ್ಟು ಜನ ಸಂತರಾಗಿ ಹೋದ್ರು. ಎಷ್ಟೋ ಜನ ಸಂತರನ್ನ ನಮ್ಮ ಕೈನಲ್ಲಿ ಗುರುತಿಸ್ಲಿಕ್ಕೆ ಆಗದೇ ಇಲ್ಲ. ಯಾಕೆ? ಅನುಭವದ ಶೋಧನೆ ಅತ್ಯಂತ ಆಂತರಿಕವಾಗಿದೆ. ನಮ್ಮ ಪಕ್ಕದಲ್ಲಿ ಒಬ್ಬ ಸಂತ ಕೂತಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಮ್ಮ ಎದುರುಗಡೆ ಕೂತಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅವ್ರು ಇಷ್ಟು ವರ್ಷ ನಾವು ಜೊತೆಗೆ ಇದ್ದೀವಿ, ನಮ್ಗೆ ಯಾರು ಗೊತ್ತಾಗ್ಲೇ ಇಲ್ವಲ್ಲ. ಇಲ್ಲ, ಕಲ್ಪನೆಗೂ ಕೂಡ ಸಿಗುವಂತಿಲ್ಲ. ಒಂದೇ ಒಂದು ಸುಳಿವು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಎಲ್ಲ ಸಂತರು ತಮ್ಮನ್ನ ತಾವು ಅಡಗಿಸಿಟ್ಕೊಂಡಿರ್ತಾರೆ. ಒಂದು ವೇಳೆ ನಿಮ್ಮ ಇರುವಿಕೆಯನ್ನು ಹೊರಗಡೆ ಜಗತ್ತಿಗೆ ತೋರಿಸಿದ್ರೆ ಜನ ಅವರಂತೂ ದಾರಿ ತಪ್ಪಿದ್ದಾರೆ, ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಸತ್ಯ ಅಂದ್ರೆ ಏನು ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವುಗಳ ಶಬ್ದಗಳ ಮೋಹಕ್ಕೆ ಬಿದ್ದು ಹೋಗ್ತೀವಿ ನಾವು. ಅಹಂಕಾರ ಅನ್ನೋದು ಬಹಳ ಬೇಗ ಮೋಹಕ್ಕೆ ಒಳಗಾಗ್ತದೆ. ಅಹಂಕಾರ ಬಹಳ ಬೇಗ ಬೇರೆಯವರಿಗೆ ವಿವರಣೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಅಷ್ಟೊಂದು ಇರೋದಿಲ್ಲ. ಬೇರೆಯವರಿಗೆ ಅರ್ಥ ಮಾಡಿಸುವ ಕುತೂಹಲ ಅಹಂಕಾರಕ್ಕೆ ಹೆಚ್ಚಿರುತ್ತೆ. ಆದ್ರಿಂದ ಸತ್ಯದ ಶೋಧಕರು ಅಂತ ಹೇಳಿ ಜನರಿಗೆ ತಿಳಿದ್ರೆ ಜನ ಗುಂಪಾಗಿ ಬರ್ಲಿಕ್ಕೆ ಶುರು ಮಾಡ್ತಾರೆ. ಜನ ಜಾಸ್ತಿ ಬರ್ತಾ ಇರ್ತಾರೆ ಅಂತಂದ್ರೆ ಇವನು ದೊಡ್ಡ ಗುರು. ಗಮನಿಸಿದ್ದು ಬಹಳ ಅತ್ಯಂತ ಸೂಕ್ಷ್ಮ, ಬಹಳ ಸೂಕ್ಷ್ಮ. ಒಂದ್ ವೇಳೆ ಜನ ಜಾಸ್ತಿ ಇದಾರೆ ಅಂತ ಹೇಳಿ ಅವ್ರಿಗೆ ಸತ್ಯ ತತ್ವವನ್ನ ಹೇಳಲಿಕ್ಕೆ ಹೊರಟ್ರೆ ನಾವು ಕೂಡ ಶಬ್ದಗಳ ಜಾಡಿನಲ್ಲಿ ಕಾಡಿನಲ್ಲಿ ಕಳೆದು ಹೋಗ್ತೀವಿ. ಯಾಕೆ? ಶಿಷ್ಯರು ದಾರಿ ತಪ್ಪೋದು ಬಹಳ ಸಹಜ, ಸಾಮಾನ್ಯ. ಆದರೆ ಸಮಯಕ್ಕಿಂತ ಮುಂಚಿತವಾಗಿ ಗುರು ಕೂಡ ದಾರಿ ತಪ್ಪಿ ಬಿಡ್ತಾನೆ, ಶಿಷ್ಯರಿಗಿಂತ ಹೆಚ್ಚಾಗಿ ದಾರಿ ತಪ್ಪುತ್ತಾನೆ. ಆದ್ರಿಂದ ನಮ್ಗೆ ಯಥಾರ್ಥವಾಗಿರ್ತಕ್ಕಂಥ ವಾಸ್ತವಿಕತೆ ತಿಳಿಯೋ ತನಕ, ನಮ್ಮ ಅನುಭವದ ಹೂವು ಅರಳುವ ತನಕ ಯಾರಿಗೂ ತಿಳಿಯದಿರುವುದೇ ಅತ್ಯಂತ ಸೂಕ್ತ. ಅದರಿಂದ ಸೂಫಿಗಳು ತಮ್ಮನ್ನ ತಾವು ಬಚ್ಚಿಟ್ಕೊಂಡಿರೋ ಗೊತ್ತಿಲ್ಲ ನೋಡಿ. ಯಾವನೋ ಒಬ್ಬ ಸೂಫಿ ಫಕೀರ್ ಚಮ್ಮಾರನಾಗಿರ್ಬೋದು, ದಿವಸ ಪೂರ್ತಿ ಬರೀ ಚಪ್ಪಲಿಯನ್ನೇ ಹೊಲಿತಾ ಇರ್ತಾನೆ, ರಾತ್ರಿಯ ಏಕಾಂತದಲ್ಲಿ ಧ್ಯಾನವನ್ನ ಮಾಡ್ತಾನೆ, ಹಗಲಿನಲ್ಲಿ ಚಪ್ಪಲಿ ಖರೀದಿಸುವವರೆಗೆ ಈ ಮನುಷ್ಯ ಯಾರಂತೂ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಮ್ಮ ಹತ್ರ ಕಣ್ಣು ಇಲ್ಲ ಬಿಡಿ. ಯಾರೋ ಒಬ್ಬ ವ್ಯಕ್ತಿ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡ ಆಗ್ಲೇನೆ ಅವನನ್ನು ಬುದ್ಧ ಅಂತ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಬುದ್ಧ ನಮ್ಮ ಅಥವಾ ಕೃಷ್ಣ ನಮ್ಮ ಮನೆಯ ಹತ್ರ ಬಂದು ಚಪ್ಪಲಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವನನ್ನು ಗುರುತಿಸ್ತೀವ ನಾವು? ಯಾಕಂದ್ರೆ ಗುರುತಿಸ್ತಕ್ಕಂಥ ಸಾಮರ್ಥ್ಯ ನಮ್ಮ ಬಳಿ ಇಲ್ಲವೇ ಇಲ್ವಲ್ಲ. ಗುರುತಿಸುವುದಕ್ಕೂ ಕೂಡ ಒಂದಿಷ್ಟು ಅನುಭವ ಬೇಕಾಗ್ತದೆ. ಸಂಸಾರಿ ವೇಷದಲ್ಲಿ ಸನ್ಯಾಸಿ ರೂಪದಲ್ಲಿ ಸ್ವಾಮಿ ಬರಬಹುದು, ನಿನ್ನಡೆಗೆ ದಯ ತೋರಿ ಮಹಿಮೆ ಕಾಂಬಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ಬರಬೇಕು. ನಮ್ಮಲ್ಲೊಂದು ಸ್ವಲ್ಪ ರುಚಿ ಇರಬೇಕು, ನಮ್ಮಲ್ಲೊಂದು ಸ್ವಲ್ಪ ಅನುಭವ ಇರಬೇಕು, ನಮ್ಮಲ್ಲೂ ಕೂಡ ಸ್ವಲ್ಪ ಸಂಸ್ಕಾರ ಇರಬೇಕು. ಯಾವುದರದ ರುಚಿ ಇಲ್ಲ, ಅನುಭವ ಇಲ್ಲ, ಹೆಂಗೆ ಗುರ್ಸೋದು ಹೇಳಿ ಒಬ್ಬ ನಾನು ಸಂತನನ್ನು? ಯಾವನೋ ಒಬ್ಬ ಮಡಿಕೆ ಮಾಡ್ತಾ ಇರ್ತಾನೆ, ಕುಂಬಾರನ ಹಾಗೆ ಮಾರ್ತಾ ಇರ್ತಾನೆ, ಇನ್ನೊಬ್ಬ ಬಟ್ಟೆ ನೇಯ್ತಾ ಇರ್ತಾನೆ.
ಸಾಮಾನ್ಯವಾಗಿರ್ತಕ್ಕಂಥ ಜೀವನದಲ್ಲಿ ಅವರು ಕಳೆದು ಹೋಗಿರ್ತಾರೆ. ಆದ್ರೆ ಅವನ ಅಂತಃಕರಣದ ಒಳಗಡೆಗೆ ಏನು ಶೋಧನೆ ನಡೀತಾ ಇದೆ, ಆ ಶೋಧನೆ ಆಂತರಿಕವಾಗಿದೆ. ಹೊರಗಡೆಯ ಪ್ರಪಂಚಕ್ಕೂ ಅದಕ್ಕೂ ಯಾವ ಸಂಬಂಧ ಕೂಡ ಇರೋದಿಲ್ಲ. ಯಾವತ್ತು ನಾವು ಆಂತರಿಕವಾಗಿ ತಯಾರಾಗ್ತೀವೋ, ಸಿದ್ಧರಾಗ್ತೀವೋ, ಯಾವತ್ತು ನಮ್ಮ ಆಂತರಿಕ ಪಾತ್ರೆ ಪೂರ್ತಿ ಖಾಲಿ ಆಗ್ತದೋ ಅವತ್ತು ಮಳೆ ಆಗ್ತದೆ. ಗಗನ ಗರಜೆ ಬರಸೆ ಅಮಿ ಅಲ್ಲ ಕಬೀರ್ ಹೇಳ್ತಾರೆ. ಸಿದ್ಧರಾದಂತಹ ದಿವಸ ಆಕಾಶ ತನ್ನಷ್ಟಕ್ಕೆ ತಾನೇ ಗರ್ಜಿಸ್ಲಿಕ್ಕೆ ಶುರು ಮಾಡ್ತದಂತೆ. ಮಳೆ ಬರ್ಲಿಕ್ಕೆ ಶುರು ಆಗುತ್ತೆ, ಅಮೃತ ಅನ್ನೋದು ಸುರಿಲಿಕ್ಕೆ ಶುರು ಆಗುತ್ತೆ. ನಮ್ಮ ಅರ್ಹತೆಯ ನಿರೀಕ್ಷೆಯಷ್ಟೇ ಅಲ್ಲಿರುತ್ತೆ, ಬೇರೆ ಏನು ಕೂಡ ಬೇಕಾಗಿಲ್ಲ. ಈ ಅರ್ಹತೆ ಲೌಕಿಕ ಯೋಗ್ಯತೆಯ ಹಾಗಲ್ಲ, ಧಾರ್ಮಿಕ ಅರ್ಹತೆ ಸಾಂಸಾರಿಕ ಯೋಗ್ಯತೆಯ ಹಾಗಲ್ಲ. ಅಂದ್ರೆ ನಮ್ಮ ಹತ್ರ ಎಷ್ಟು ಪದವಿಗಳಿವೆ, ನಮ್ಮ ಹತ್ರ ಎಷ್ಟು ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಇದೆ, ಎಷ್ಟು ಜನ ನನ್ನ ಹಿಂದಿದ್ದಾರೆ, ಎಷ್ಟು ಜನ ನನ್ನ ಶಿಷ್ಯರಿದ್ದಾರೆ, ನನ್ನ ಹತ್ರ ಹಣ ಎಷ್ಟಿದೆ, ನನ್ನ ಹತ್ರ ಐಶ್ವರ್ಯ ಸಂಪತ್ತು ಎಷ್ಟಿದೆ, ನನ್ನ ಹತ್ರ ಯಶಸ್ಸು ಎಷ್ಟಿದೆ, ಇದರ ಮೇಲೆ ನಿರ್ಧಾರವಾಗುವುದಿಲ್ಲ. ಹೊರಗಡೆ ವಿಷಯ, ವಸ್ತು, ಕೀರ್ತಿ, ಯಶಸ್ಸಿಗೂ ಆಂತರಿಕ ಈ ಹಸಿವೆಗೂ ಸಂಬಂಧವೇ ಇಲ್ಲ. ಧಾರ್ಮಿಕವಾಗಿರ್ತಕ್ಕಂಥ ಅರ್ಹತೆ ನಮ್ಮ ಶೂನ್ಯತೆಯನ್ನು ಅವಲಂಬಿಸಿದೆಯೇ ಹೊರತು ಯೋಗ್ಯತೆಯನ್ನಲ್ಲ. ಅದರಿಂದ ಒಬ್ಬ ಭಿಕ್ಷುಕ ಕೂಡ ಸಿದ್ಧನಾಗ್ಬೋದು, ಸಂತನಾಗ್ಬೋದು, ಮಹಾತ್ಮನಾಗ್ಬೋದು. ಒಬ್ಬ ಚಕ್ರವರ್ತಿಯು ಕೂಡ ಈ ಮಾರ್ಗದಲ್ಲಿ ವಂಚಿತನಾಗ್ಬೋದು. ಆದ್ರಿಂದ ಬರೀಲಿಕ್ಕೆ ಬಾರದೇ ಇರ್ತಕ್ಕಂಥ ವ್ಯಕ್ತಿ ಕೂಡ ಅಸತ್ಯ ತತ್ವವನ್ನು ತಲುಪಬಹುದು, ವಿದ್ಯಾವಂತ ದಾರಿ ತಪ್ಪಬಹುದು. ಏನೂ ಇಲ್ಲದೆ ಇರ್ತಕ್ಕಂಥವನ ಜೊತೆ ಮುಕ್ತಿ ಸಿಗಬಹುದು, ಆತ್ಮತತ್ವದ ಪ್ರಾಪ್ತಿ ಆಗ್ಬೋದು. ಎಲ್ಲವೂ ಇದ್ದು ಸಿಂಹಾಸನದ ಮೇಲೆ ಕುಳಿತಿದ್ರು ಕೂಡ ತಪ್ಪಿ ಹೋಗ್ಬೋದು. ಹೆಚ್ಚು ಕಡಿಮೆ ಎಲ್ಲ ಹೀಗೆ ಆಗಿದೆ. ಸಿಂಹಾಸನದಲ್ಲಿರ್ತಕ್ಕಂಥವ್ರು ತಪ್ಪಿಸಿಕೊಳ್ತಾರೆ, ಏನು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅದನ್ನ ಪಡೆದುಕೊಳ್ತಾನೆ. ಯಾಕಂದ್ರೆ ಏನೂ ಇಲ್ಲದೆ ಇದ್ದಾಗ ಅಹಂಕಾರಕ್ಕೆ ನಿಲ್ಲಿಕ್ಕೂ ಕೂಡ ಜಾಗ ಇರೋದಿಲ್ಲ. ಹೊರಗಡೆಯ ಯಾವುದೇ ಆಸರೆಯೇ ಇಲ್ಲದೆ ಇದ್ದಾಗ ಒಳಗಡೆ ಅಹಂಕಾರವನ್ನ ಗಟ್ಟಿ ಮಾಡ್ಕೊಳ್ತಕ್ಕಂಥ ಸೌಲಭ್ಯನೇ ಇರುವುದಿಲ್ಲ. ಅಹಂಕಾರ ಇಲ್ಲದಂತಾಗಿ ನಾನು ಏನೂ ಅಲ್ಲ ಅಂತಕ್ಕಂತಹ ಅರಿವು ನಮಗಾದ್ರೆ ಅರ್ಹತೆಯ ಪಾತ್ರೆ ಸಿದ್ಧವಾಯಿತು ಅಂತಾನೆ ಅರ್ಥ. ಯಾವತ್ತು ಪಾತ್ರೆ ಪೂರ್ತಿಯಾಗಿ, ಆಂತರಿಕ ಪಾತ್ರೆ ಪೂರ್ತಿಯಾಗಿ ಖಾಲಿ ಆಗ್ತದೋ, ಯಾವತ್ತು ನಮ್ಮ ಅಂತಃಕರಣದ ಒಳಗಡೆಗೆ ಯಾರು ಕೂಡ ಇರುವುದಿಲ್ವೋ, ನಾವೊಂದು ಶೂನ್ಯರಾಗ್ತೀವೋ, ಅವತ್ತೇ ಭಗವಂತ ನಮ್ಮ ಮನೆಯ ಬಾಗಿಲನ್ನ ತಟ್ತಾನೆ. ಸೂಫಿ ಫಕೀರರು ವಿಷಯಗತ ಯಥಾರ್ಥದ ಶೋಧಕರು. ಒಬ್ಬ ಅಜ್ಞಾನಿ, ದುರಾಸೆಯಿಂದ ಕೂಡಿರ್ತಕ್ಕಂತಹ ಪ್ರಜಾಪೀಡಕ ರಾಜ ಸತ್ಯವನ್ನು ನಾನು ಪಡೆದುಕೊಂಡೇ ಇರ್ತೀನಿ ಅಂತ ಹೇಳಿ ನಿಶ್ಚಯ ಮಾಡ್ದ. ಇದು ಕಥೆ ನಾವಿವತ್ತು ಚಿಂತನೆಯನ್ನು ಮಾಡ್ಲಿಕ್ಕೆ ಹೊರಟು. ಎಷ್ಟೋ ಬಾರಿ ನಾವು ಕೂಡ ಇದೇ ತರದ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ ನಮ್ಮ ಜೀವನದಲ್ಲಿ ಕೂಡ. ಅಜ್ಞಾನಿ, ದುರಾಸೆ, ಪ್ರಜಾಪೀಡಕ, ಅಜ್ಞಾನಿಯಾಗಿದ್ದಾನೆ, ತನ್ನ ಅಜ್ಞಾನವನ್ನ ನಾಶ ಮಾಡಿಕೊಳ್ಬೇಕು ಅನ್ನುವಂಥ ಚಿಂತೆ ಇಲ್ಲ, ಸತ್ಯವನ್ನ ಪಡೆಯುವ ಆಕಾಂಕ್ಷೆ ಇದೆ. ನಾವು ಅಷ್ಟೇ, ಅಜ್ಞಾನವನ್ನ ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ, ಆದರೆ ಸತ್ಯವನ್ನ ಪಡೀಲಿಕ್ಕೆ ಬಹಳಷ್ಟು ಕಾತರರಾಗಿದ್ದೀವಿ. ನಾನೊಬ್ಬ ಅಜ್ಞಾನಿ ಅಂತ ಒಪ್ಕೊಳ್ಳಿಕ್ಕೂ ಕೂಡ ನಾವು ತಯಾರಿಲ್ಲ. ಯಾವ ರೋಗವನ್ನ ನಾವು ಸ್ವೀಕರಿಸುವುದೇ ಇಲ್ಲವೋ ಅದನ್ನು ಗುಣಪಡಿಸೋದು ಹೇಗೆ? ಒಬ್ಬ ಅಜ್ಞಾನಿಗೆ ನೀನು ಅಜ್ಞಾನಿ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ಒಬ್ಬ ಜ್ಞಾನಿಗೆ ನೀನು ಅಜ್ಞಾನಿ ಅಂದ್ರೆ ಮುಗುಳ್ನಗ್ಬೋದು.
ಆದ್ರೆ ಅಜ್ಞಾನಿ ಜಗಳಕ್ಕೆ ನಿಂತುಕೊಳ್ತಾನೆ. ಜ್ಞಾನಿಗಳು ಸ್ವತಃ ತಮ್ಮನ್ನ ಅಜ್ಞಾನಿ ಅಂತ ಹೇಳಿ ಕರ್ಕೊಂಡಿದ್ದಾರೆ. ಆದ್ರೆ ಅಜ್ಞಾನಿ ಯಾವತ್ತೂ ನಾನೊಬ್ಬ ಅಜ್ಞಾನಿ ಅಂತ ಹೇಳಿ ಹೇಳೋದಿಲ್ಲ. ಯಾಕೆ? ಅವನು ಸತ್ಯದ ಶೋಧನೆಯಲ್ಲಿರ್ತಾನೆ. ಆದ್ರೂ ಸತ್ಯದ ಶೋಧನೆಯಲ್ಲಿರ್ತಾನೆ. ಅಜ್ಞಾನವನ್ನು ಉಳಿಸಿಕೊಳ್ತಾನೆ, ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಎರಡು ಹೇಗೆ ಸಾಧ್ಯ ಹೇಳಿ? ಕತ್ತಲೆಯೂ ಇರಬೇಕು, ಬೆಳಕು ಇರಬೇಕು. ಹೇಗೆ? ಕೇವಲ ಮಾತಾಡ್ತೀವಷ್ಟೇ. ಬೆಳಕು ಬಂದ್ರೆ ಕತ್ತಲೆ ಇಲ್ಲವಾಗ್ತದೆ, ನಮಗೂ ಗೊತ್ತಿದೆ. ಅದರ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡ್ತೀವಿ. ದೀಪಗಳ ಚರ್ಚೆ, ಬೆಳಕಿನ ಚರ್ಚೆ, ಅವುಗಳ ಬಗ್ಗೆ ಸಿದ್ಧಾಂತ, ಅವುಗಳ ಬಗ್ಗೆ ಶಾಸ್ತ್ರ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬರ್ತೀವಿ. ದೀಪ ಒಂದನ್ನ ಮಾತ್ರ ನಾವು ತರೋದಿಲ್ಲ, ಬೆಳಕಿನ ಸೂತ್ರಗಳನ್ನ ತೆಗೆದುಕೊಂಡು ಬರ್ತೀವಿ. ಆದ್ರೆ ಮನೆಯಲ್ಲಿ ಜ್ಯೋತಿನ ಯಾವತ್ತೂ ಕೂಡ ನಾವು ಬೆಳಗಿಸೋದೇ ಇಲ್ಲ. ಯಾಕೆಂದ್ರೆ ಕತ್ತಲೆಯನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಹಾಗಂತ ಹೇಳಿ ಯಾರಾದ್ರೂ ಬಂದು ನಿಮ್ಮ ಮನೆ ಕತ್ಲೆ ಆಗಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಸಿಟ್ಟು ಬರುತ್ತೆ. ಎಷ್ಟೋ ಗುರುಗಳ ಬಳಿ ಎಷ್ಟೋ ಜನ ಹೋಗ್ತಾರೆ, ಸತ್ಯದ ಶೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೋ ಗುರುಗಳು ಹೇಳ್ತಾರೆ ಸತ್ಯದ ಶೋಧನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊದಲು ನೀವು ಜ್ಞಾನಿಯೋ ಅಜ್ಞಾನಿಯೋ ಅದನ್ನ ಮೊದಲು ಹೇಳಿ. ಅಯ್ಯೋ ನಮ್ಗೇನು ಅಷ್ಟೊಂದು ಏನು ಗೊತ್ತಿಲ್ಲ ಸ್ವಾಮೀಜಿ, ಒಂದ್ ಸ್ವಲ್ಪ ಏನೋ ಶಾಸ್ತ್ರ ಓದಿದ್ದೀವಿ, ಒಂದಿಷ್ಟು ಗೀತೆ ಉಪನಿಷತ್ತು ಏನೋ ಓದ್ಕೊಂಡಿದ್ದೀವಿ. ಸಂಪೂರ್ಣ ಅಜ್ಞಾನಿಯೋ ಏನಲ್ಲ. ಯಾಕಂದ್ರೆ ಒಂದಿಷ್ಟು ಭಗವದ್ಗೀತೆ ಉಪನಿಷತ್ತು ಒಂದಿಷ್ಟು ಓದಿದ್ದೀವಿ, ಒಂದಿಷ್ಟು ಅರ್ಥವಾಗುತ್ತೆ ನಮ್ಗೆ, ಒಂದಿಷ್ಟು ತಿಳ್ಕೊಂಡಿದ್ದೀವಿ, ಸ್ವಲ್ಪ ತಿಳುವಳಿಕೆ ಇದೆ. ಆದ್ರೂ ಸತ್ಯ ಬೇಕು ನಮ್ಗೆ ತಿಳ್ಕೊಳ್ಬೇಕು. ಎಲ್ಲಿ ತಿಳುವಳಿಕೆ ಇದೆ ಅಲ್ಲಿ ಸತ್ಯವನ್ನ ಬಯಸುವ ಅವಶ್ಯಕತೆ ಏನಿದೆ? ಯಾಕಂದ್ರೆ ಎಲ್ಲಿ ಜ್ಞಾನ ಇದೆ ಅಲ್ಲಿ ಸತ್ಯ ಸಂಭವಿಸ್ತದೆ. ಯಾಕಂದ್ರೆ ಅನುಭವ ಅನ್ನೋದು ಸತ್ಯದ ಇನ್ನೊಂದು ಹೆಸರು. ನಾವು ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ, ಆದ್ರೆ ಸತ್ಯವನ್ನ ಮಾತ್ರ ತಿಳ್ಕೊಳ್ಳೋದು ಬಾಕಿ ಇದೆ ಅಂತಂದ್ರೆ ನಮ್ಮಷ್ಟಕ್ಕೆ ನಾವೇ ಒಂದು ಭ್ರಮೆಯಲ್ಲಿದ್ದೀವಿ ಅಂತ ಅರ್ಥ. ಯಾಕೆ? ಅನುಭವವನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಸತ್ಯ ಇದೆಯಾ? ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ ಮುಗೀತಷ್ಟೇ. ಈ ಜ್ಞಾನ ಸ್ವಲ್ಪ ಮತ್ತೆ ಹೆಚ್ಚು ಅಂತ ಹೇಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಜ್ಞಾನ ಇದೆ ಅಂತ ಹೇಳಿ ಎಷ್ಟು ಪರ್ಸೆಂಟೇಜ್ ಇದೆ ಹೇಳಿ ಬರುತ್ತಾ? ಅದಕ್ಕೊಂದು ಪ್ರಮಾಣ ಇದೆಯಾ? ಇಷ್ಟು ಪ್ರಮಾಣದಲ್ಲಿ ಜ್ಞಾನ ಇದೆ, ಇಷ್ಟು ಪ್ರಮಾಣದಲ್ಲಿ ಜ್ಞಾನ ಇಲ್ಲ. ಜ್ಞಾನದ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ ಹಾಗೆ ಹೇಳೋದು ತಪ್ಪಾಗ್ತದೆ. ಒಂದು ಸರ್ಕಲ್ ಅಂತಂದ್ರೆ ಅದು ಪೂರ್ಣ ಅಷ್ಟೇ, ಇಲ್ಲ ಅಲ್ಲ ಹಾಫ್ ಸರ್ಕಲ್. ನೋ, ಹಾಫ್ ಸರ್ಕಲ್ ಅನ್ನೋದಿಲ್ಲ. ಸರ್ಕಲ್, ವೃತ್ತ ಅನ್ನೋದು ಸಂಪೂರ್ಣವಾಗಿರುತ್ತೆ ಯಾವಾಗಲೂ ಕೂಡ. ಇಲ್ಲ ಅಂದ್ರೆ ಇರೋದೇ ಇಲ್ಲ, ಇದ್ರೆ ಫುಲ್ ಇರ್ತದೆ ಅಷ್ಟೇ. ಅರ್ಧ ಶೂನ್ಯ ಇರ್ಲಿಕ್ಕೆ ಸಾಧ್ಯ ಇದೆಯಾ? ವಿಚಾರ ಮಾಡಿ. ಗಮನಿಸಿ, ಕೆಲವು ವಿಷಯಗಳನ್ನ ತುಂಡು ಮಾಡ್ಲಿಕ್ಕೆ ಆಗೋದಿಲ್ಲ, ಶೂನ್ಯವನ್ನ ಅರ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಶೂನ್ಯ ಒಂದೋ ಸಂಪೂರ್ಣ, ಅದು ಅಖಂಡವಾಗಿರ್ತದೆ. ಇಲ್ಲ, ಸಂಪೂರ್ಣವಾಗಿರೋದೇ ಇಲ್ಲ. ಹೇಗೆ ಒಂದು ಸರ್ಕಲ್ ಅನ್ನು ಅರ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಸತ್ಯವನ್ನು ಭಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಭಾಗ ಮಾಡೋದಾದ್ರೆ ಅದು ಸತ್ಯ ಅಲ್ಲ. ಭಾಗ ಮಾಡೋದಾದ್ರೆ ಆ ಸತ್ಯ ಅಸತ್ಯದ ಜೊತೆಗಿರ್ಬೇಕಾಗ್ತದೆ. ಸತ್ಯ ಅಸತ್ಯದ ಜೊತೆಗೆ ಹೇಗಿರ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಅದನ್ನು ತುಂಡು ಮಾಡೋದಾದ್ರೆ ಭಗವಂತ
ಕ್ಷುದ್ರತೆಯ ಜೊತೆಗಿರಬೇಕಾಗ್ತದೆ, ಸಣ್ಣತನದ ಜೊತೆಗಿರಬೇಕಾಗ್ತದೆ. ಭಗವಂತ ಸಣ್ಣತನದ ಜೊತೆಗೆ ಇರೋದಾದ್ರೆ ಅಂತಃಕರಣದ ಕ್ಷುದ್ರತೆ ಸಂಪೂರ್ಣವಾಗಿ ಹೋದಾಗ ಮಾತ್ರ ಭಗವಂತನ ಅರಿವು. ಎಲ್ಲ ಸ್ವಲ್ಪ ಗೊತ್ತಿದೆ ನಮ್ಗೆ. ಗಮನಿಸಿ, ಜ್ಞಾನ ಆದ್ರೆ ಪೂರ್ಣ, ಇಲ್ದೋದ್ರೆ ಇಲ್ಲ ಅಷ್ಟೇ. ಜ್ಞಾನಿಗಳೆಲ್ಲ ಯಾರೋ ದೊಡ್ಡವರು ಸಣ್ಣವರು ಅನ್ನುವಂಥದ್ದು ಇಲ್ಲ. ಆದ್ರೆ ಅವರ ಹಿಂಬಾಲಕರು, ಅನುಯಾಯಿಗಳು ಭಾವಿಸ್ತಾರೆ. ಅಲ್ಲ, ಕೃಷ್ಣನ ಅನುಯಾಯಿಗಳಾದ್ರೆ ಕೃಷ್ಣನೇ ಅತ್ಯಂತ ಶ್ರೇಷ್ಠ ಅಂತಾರೆ, ರಾಮನ ಅನುಯಾಯಿಗಳಾದ್ರೆ ರಾಮನೇ ಶ್ರೇಷ್ಠ ಅಂತಾರೆ, ಪರಮಹಂಸರ ಅನುಯಾಯಿಗಳಾದ್ರೆ ಅವರೇ ಶ್ರೇಷ್ಠ ಅಂತಾರೆ, ಬುದ್ಧನ ಅನುಯಾಯಿಗಳಾದ್ರೆ ಅವರೇ ಶ್ರೇಷ್ಠ ಅಂತಾರೆ, ಮಹಾವೀರನ ಅನುಯಾಯಿಗಳಾದ್ರೆ ಅವನೇ ಪೂರ್ಣ, ಉಳಿದವರು ಯಾರೆಲ್ಲರೂ ಪೂರ್ಣರಲ್ಲ ಅಂತ. ನನ್ನ ಗುರು ಮಾತ್ರ ಪೂರ್ಣ, ಉಳಿದವರು ಅರ್ಧಮರ್ಧ. ಅರ್ಧಮರ್ಧ ಜ್ಞಾನಿಗಳು ಅನ್ನೋಂಥವ್ರು ಈ ಜಗತ್ತಿನಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರು ಮೇಲೆ ಕೆಳಗೆ ಅನ್ನೋಂಥದ್ದಿಲ್ಲ, ಯಾರು ಶ್ರೇಷ್ಠ ಕನಿಷ್ಠ ಅಂತಿಲ್ಲ. ಜಗತ್ತಿನಲ್ಲಿ ಎಷ್ಟು ಜನ ಅಜ್ಞಾನಿಗಳ ಹೋಗಿದ್ದಾರೆ, ಎಲ್ಲರೂ ಕೂಡ ಒಂದೇ. ಎಲ್ಲ ಅಜ್ಞಾನಿಗಳು ಒಂದೇ ಜಾಗದಲ್ಲಿ ಇರ್ತಾರೆ, ಎಲ್ಲ ಅಜ್ಞಾನಿಗಳು ಒಂದೇ ಪೀಠದಲ್ಲಿ, ಒಂದೇ ಸ್ಥಾನದಲ್ಲಿ ಇರ್ತಾರೆ. ಆದ್ರಿಂದ ಸ್ವಲ್ಪ ತಿಳ್ಕೊಂಡವ್ರು ಸ್ವಲ್ಪ ಮೇಲೆ, ಇನ್ನೂ ಸ್ವಲ್ಪ ತಿಳ್ಕೊಂಡವ್ರು ಇನ್ನೊಂದು ಸ್ವಲ್ಪ ಮೇಲೆ. ಒಂದು ದೊಡ್ಡ ಮೋಸ ಅಷ್ಟೇ, ವಂಚನೆ ಇದೆ. ಅಂತಃಕರಣದ ಒಳಗಡೆ ಅಜ್ಞಾನ ಇದ್ದು ಸತ್ಯವನ್ನ ಪಡೀಲಿಕ್ಕಾಗೋದಿಲ್ಲ. ಸತ್ಯದ ಚಿಂತನೆಯನ್ನ ಬಿಡಿ, ಅಜ್ಞಾನವನ್ನ ದೂರ ಮಾಡಿ ಸಾಕು, ಒಳಗಡೆಯ ಕತ್ತಲೆಯನ್ನ ದೂರ ಮಾಡಿದ್ರೆ ಸಾಕು, ಸತ್ಯ ತನ್ನಿಂದ ತಾನೇ ಎಲ್ಲಾ ಕಡೆಯಿಂದನೂ ಕೂಡ ಬೆಳಗ್ಲಿಕ್ಕೆ ಶುರು ಆಗುತ್ತೆ. ಒಮ್ಮೆ ಅಜ್ಞಾನ ಅನ್ನೋದು ದೂರವಾಯಿತು, ಎಲ್ಲ ಆಯಾಮಗಳಿಂದ ಸತ್ಯದ ಉದಯ ಆಗ್ಲಿಕ್ಕೆ ಶುರು ಆಗುತ್ತೆ. ಗಮನಿಸಿ, ಇಲ್ಲಿ ನಾವು ಚಿಂತನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತಹ ರಾಜ ಅಜ್ಞಾನಿ, ಪ್ರಜಾಪೀಡಕ, ದುರಾಶೆ, ಸತ್ಯದ ಶೋಧನೆಯೂ ಕೂಡ ಒಂದು ರೀತಿಯಲ್ಲಿ ಲೋಭವೇ. ಎಲ್ಲವನ್ನೂ ಸಂಪಾದನೆ ಮಾಡಿದೀವಿ, ಇದು ಒಂದಿಲ್ಲ, ಯಾಕೆ? ರಾಜನಿಗೂ ಹಂಗೆ ಅನ್ಸಿರ್ಬೇಕು, ರಾಜ್ಯ ಇದೆ, ಹಣ ಇದೆ, ಸಂಪತ್ತಿದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಶಕ್ತಿ ಇದೆ, ಪ್ರಸಿದ್ಧಿ ಇದೆ, ಎಲ್ಲ ಇದೆ, ಇದೊಂದು ಸತ್ಯ ಒಂದಿಲ್ಲ, ಯಾಕೆ? ಆಯ್ತು, ಅದೊಂದು ತಗೊಂಡೇ ಬಿಡೋಣ. ಇನ್ನೂ ಸತ್ಯ ಸಿಕ್ಕಿಲ್ಲ, ಅದು ಒಂದು ನನ್ನ ಖಜಾನಲ್ಲಿ ಇದ್ದು ಬಿಡ್ಲಿ, ಯಾಕೆ? ಏನೇನೆಲ್ಲ ಇಟ್ಕೊಂಡಿದ್ದೀನಿ ನಾ. ಒಬ್ಬ ಸಂತನ ಬಳಿ ಒಬ್ಬ ರಾಜ ಬಂದು ಹೇಳ್ತಾನೆ, ಸತ್ಯದ ಬಗ್ಗೆ ಬಹಳಷ್ಟು ನಾನು ಚರ್ಚೆಯನ್ನ ಕೇಳಿದ್ದೇನೆ. ಈ ನಿಮ್ಮ ಸಾಧು ಸನ್ಯಾಸಿಗಳು ಊರಲ್ಲಿ ಬಂದು ಎಲ್ಲ ಪ್ರವಚನವನ್ನ ಮಾಡ್ತಾ ಇರ್ತಾರೆ, ನನಗೂ ಒಂದಿಷ್ಟು ಧ್ಯಾನ ಮಾಡಬೇಕಾಗಿದೆ. ಆ ಮಹಾತ್ಮ ಶಾಂತವಾಗಿದ್ದ, ಮೌನವಾಗಿ ಕೂತ್ಕೊಂಡಿದ್ದ. ರಾಜ ಅನ್ಕೊಂಡ, ಓ ಮೋಸ್ಟ್ಲಿ ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನೋ. ಅವನೊಂದು, ಏನ್ ಸರ್ ಚಿಂತೆ ಮಾಡ್ಬೇಡಿ, ನಿಮ್ಗೆ ಎಷ್ಟು ಹಣ ಬೇಕು ಅಷ್ಟು ಹಣ ಕೊಡ್ತೀನಿ, ಯಾಕಂದ್ರೆ ನೀವು ಎಷ್ಟು ಕೇಳಬೇಕು ಅಂತಿದ್ದೀರ ಅದಕ್ಕಿಂತ ಜಾಸ್ತಿ ಹಣ ನನ್ನ ಹತ್ರ ಇದೆ, ಚಿಂತೆ ಮಾಡಬೇಡ, ಎಷ್ಟೇ ಬೆಲೆ ಆಗ್ಲಿ ಕೊಡ್ತೀನಿ ನಾನು ನಿಮ್ಗೆ, ಆದ್ರೆ ನನಗೆ ಧ್ಯಾನವನ್ನೇ ಹೇಳಿಕೊಡಿ. ಅದಕ್ಕೆ ಅವನು ಸಂತ ಅಂದ, ಒಂದು ಕೆಲಸ ಮಾಡು, ಈ ಹಳ್ಳಿನಲ್ಲಿ ಒಬ್ಬ ಬಡವನಿದ್ದಾನೆ, ತುಂಬಾ ಬಡವ, ಒಂದೊಂದು ಪೈಸೆಗೂ ಬಹಳ ಕಷ್ಟಪಡ್ತಾ ಇದ್ದಾನೆ, ಅವನಿಗೆ ಹಣದ ಅಗತ್ಯ ತುಂಬಾ ಇದೆ, ಆದ್ರೆ ಅವನ ಹತ್ರ ಧ್ಯಾನನೂ ಇದೆ. ಅವನ ನನ್ನ ಶಿಷ್ಯ ಕೂಡ, ಅವನ ಹತ್ರ ಹೋಗ್ನಿ, ಅವನನ್ನು ಒಪ್ಸು. ಖುಷಿ ಆಯ್ತು ರಾಜನಿಗೆ, ಹೋದವನು. ಯಾಕಂದ್ರೆ ಈ ಸಂತನ ಮೇಲೆ ಅವನಿಗೆ ಸ್ವಲ್ಪ ಅನುಮಾನ ಇತ್ತು, ಯಾಕಂದ್ರೆ ಹೇಳ್ಕೊಡ್ತಾನೋ ಇಲ್ಲ ಅಂತ. ಇವನು ಹಣ ಕೊಟ್ರೆ ಧ್ಯಾನವನ್ನ, ಈ ಜಪವನ್ನ, ಸಾಧನೆ ಹೇಳ್ಕೊಡ್ತಾನೋ ಇಲ್ಲ, ಸ್ವಲ್ಪ ಡೌಟ್ ಇತ್ತು ಅವನಿಗೆ.
ಈ ಬಡ ಮನುಷ್ಯ, ಈ ಹಳ್ಳಿ ಭಿಕ್ಷುಕ, ಅವನ ಹೆಸರನ್ನ ಈ ಚಕ್ರವರ್ತಿ ಕೇಳಿರಲಿಲ್ಲ. ಅವನು ಮನೆ ಮುಂದೆ ಹೋದ, ಚಿನ್ನದ ನಾಣ್ಯದ ರಾಶಿಯನ್ನು ಹಾಕ್ಬಿಟ್ಟ. ಆ ಚಕ್ರ ಆ ಬಡವ ಹೊರಗೆ ಬಂದ. ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ಇನ್ನೂ ಜಾಸ್ತಿ ಬೇಕಾ ನಿನ್ಗೆ? ನಿನಗೆ ಎಷ್ಟು ಬೇಕು ಹೇಳು, ನೀನ್ ಹೇಳು, ನಾನು ಅಷ್ಟು ಕೊಡ್ತೀನಿ. ಆದ್ರೆ ನನಗೆ ಸತ್ಯ ಬೇಕು. ಜೋರ ನಗ್ಲಿಕ್ಕೆ ಶುರು ಮಾಡ್ದ. ಅವನಂದ, ನಮ್ಮ ಗುರುಗಳು ಒಂದು ತಮಾಷೆ ಮಾಡಿದಾರೆ ನಿಮ್ಗೆ, ಆ ತಮಾಷೆ ನಿಮ್ಗೆ ಅರ್ಥವೇ ಆಗಿಲ್ಲ. ಸತ್ಯವನ್ನ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಸತ್ಯವನ್ನ ಕೊಂಡುಕೊಳ್ಳಿಕ್ ಆಗೋದಿಲ್ಲ. ನನ್ನ ಸಾಧನೆಯನ್ನ, ನನ್ನ ಸತ್ಯವನ್ನ ನಿನಗೆ ಹೇಗೆ ಕೊಡ್ಲಿ ನಾನು? ನಿನಗೆ ಕೊಡಬಾರ್ದು ಅಂತಿಲ್ಲ, ಇನ್ನು ಕೊಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತನೂ ಅಲ್ಲ. ನಾನು ಕೊಡ್ಲಿಕ್ಕೆ ನಾನು ತಯಾರಿದ್ರೂ ಕೂಡ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೊಂದು ಪ್ರಾಬ್ಲಮ್ ಇದೆ. ರಾಜ ಕೇಳ್ದ, ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಹೇಳು ನೀನು, ನಾನು ಸರಿ ಮಾಡ್ಕೊಳ್ತೀನಿ. ಪ್ರಾಬ್ಲಮ್ ನನ್ನ ಕಡೆಯಿಂದಲ್ಲ, ಸತ್ಯದ ಸ್ವಭಾವವೇ ಹಾಗೆ, ಅದನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಬಹಳಷ್ಟು ಜನ ದುರಾಶೆಯಿಂದಾಗಿ ಸತ್ಯದ ಕಡೆಗೆ ಹೋಗ್ತಾರೆ. ನನ್ನ ಹತ್ರ ಎಲ್ಲ ಇದೆ, ಇದು ಒಂದು ಯಾಕೆ ಬಾಕಿ, ಇನ್ನೂ ಒಂದು ಪಡೆದೇ ಬಿಡ್ತೀನಿ ಅಂತ ಹೇಳಿ. ಅವರ ಅಹಂಕಾರ ಪರಮಾತ್ಮನನ್ನು ಬಂಧಿಸಿ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದ ಹಾಗೆ. ಎಲ್ಲವೂ ನಿಮ್ಮ ಹತ್ರ ಇದೆ, ಅದರಿಂದ ಸತ್ಯವೂ ಕೂಡ ಒಂದು ಸೇರ್ಕೊಂಡ್ ಬಿಡ್ಲಿ ಅಂತ ನಿಮ್ಮ ಭಾವನೆ. ನನ್ನ ಹತ್ರ ಇಲ್ಲದೆ ಇರೋದು ಯಾವ್ದಿಲ್ಲ, ಇದೊಂದು ಯಾಕೆ, ಇದೊಂದು ಇದ್ಕೊಂಡ್ಬಿಡ್ಲಿ. ಸತ್ಯದ ಶೋಧಕನಾಗಿ, ಸತ್ಯದ ಸಾಧನೆಯನ್ನ ಪಡಲಿಕ್ಕೆ, ಸತ್ಯದ ಜಿಜ್ಞಾಸೆಯಿಂದ ಸತ್ಯದ ಕಡೆ ಹೋಗೋದಿಲ್ಲ. ಒಬ್ಬ ಲೋಭಿಯಾಗಿ ದುರಾಶೆಯಿಂದ ಹೋಗ್ತಾರೆ. ಅಲ್ಲ, ಜನ ವೃದ್ಧಾಪ್ಯದಲ್ಲಿ ಕುತೂಹಲವನ್ನು ಹೊಂದುತ್ತಾರೆ. ಸಾಯುವ ದಿನಗಳು ಹತ್ರ ಆಗ್ತಾ ಇದ್ದಾಗ ಅವರು ವಿಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗಳಿಸಿ ಆಯ್ತು, ಅಟ್ಲೀಸ್ಟ್ ಈಗ ಸ್ವಲ್ಪ ಭಗವಂತನನ್ನು ಗಳಿಸ್ಬಿಡೋಣ. ಯಾಕೆ, ಇವಾಗಲೇ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ, ಒಳ್ಳೇದೊಂದಿಷ್ಟು ಏನೋ ಜಪತಪಾದಿಗಳನ್ನ ಮಾಡಿದ್ರೆ ಮುಂದಿನ ಲೋಕಕ್ಕೆ ಹೆಂಗ ಹೋಗ್ತೀವಲ್ಲ, ಉಪಯೋಗಕ್ಕೆ ಬಂದರೂ ಬರ್ಬೋದು. ಈಗ ಒಂದ್ ಸ್ವಲ್ಪ ದಾನನೂ ಮಾಡ್ಬಿಡೋಣ. ಒಂದ್ ವೇಳೆ ಸ್ವರ್ಗದಲ್ಲಿ ಏನಾದ್ರೂ ಗೌರವ ಸಿಕ್ಕರೆ, ಪ್ರವೇಶ ಸಿಕ್ಕರೆ ಅಲ್ಲೂ ಎಂಜಾಯ್ ಮಾಡ್ಬೋದಲ್ಲ. ಭಗವಂತನ ಆಸ್ಪಾಸ್ನಲ್ಲಿ ಒಂದ್ ಸ್ವಲ್ಪ ಸುತ್ತಾಡ್ಕೊಂಡಿರೋಣ. ಅಲ್ಲಿ ಏನೋದ್ರು ಸಣ್ಣದ ಕುರ್ಚಿಯೋ ಟೇಬಲ್ಲೋ ಒಂದು ಸ್ಟೂಲ್ ಗಿಲ ಸಿಕ್ಕರೆ ಅಲ್ಲಿ ಏನೋಣ. ಈ ದೃಷ್ಟಿಕೋನದಿಂದ ಸತ್ಯದ ಕಡೆಗೆ ಬರ್ತಾರೆ. ಲೋಭಿಗಳು ಸ್ವರ್ಗದ ಕಲ್ಪನೆಯನ್ನು ಮಾಡ್ತಾರೆ ಸತ್ಯಕ್ಕಾಗಿ. ಸ್ವರ್ಗವನ್ನ ನಾವು ಸರಿಯಾಗಿ ಗಮನಿಸಿದ್ರೆ ಅದು ಸಂಪೂರ್ಣವಾಗಿ ಒಬ್ಬ ಲೋಭಿಯ ಕಲ್ಪನೆಯ ಹಾಗೆ. ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳಿಂದ ಕೂಡಿರ್ತಕ್ಕಂಥ ದಾರಿಗಳಂತೆ. ಯಾವ್ದಾದ್ರು ಮರದ ಕೆಳಗಡೆ ಕೂತ್ಕೊಂಡ್ರೆ ನಮ್ಮ ಎಲ್ಲಾ ಬಯಕೆಗಳು ಈಡೇರಿಸ್ತಕ್ಕಂತಹ ಕಲ್ಪವೃಕ್ಷಗಳು. ಸ್ವರ್ಗ ಒಂದು ಜ್ಞಾನಿಯ ಕಲ್ಪನೆ ಅಲ್ಲ. ಯಾಕೆ, ಒಬ್ಬ ಜ್ಞಾನಿ ಯಾವತ್ತೂ ಕೂಡ ಇಮ್ಯಾಜಿನೇಷನ್ ಕಲ್ಪನೆಯನ್ನ ಮಾಡೋದೇ ಇಲ್ಲ. ಸ್ವರ್ಗ ಯಾವಾಗಲೂ ಕೂಡ ಒಬ್ಬ ಲೋಭಿಯ ಕಲ್ಪನೆ. ನರಕವನ್ನ ಅವನೇ ಮಾಡಿದ್ದಾನೆ, ಯಾರಿಗೋಸ್ಕರ? ಶತ್ರುಗಳಿಗಾಗಿ. ಸ್ವರ್ಗ ನಮಗೋಸ್ಕರ, ತನ್ನ ಮಿತ್ರರಿಗೋಸ್ಕರ, ನರಕ ತನ್ನ ಶತ್ರುಗಳಿಗೋಸ್ಕರ. ಪ್ರತಿಯೊಂದು ಸ್ವರ್ಗವೂ ಕೂಡ ಅವ್ರವ್ರದೇ ಕಲ್ಪನೆ ಆಗಿರೋದ್ರಿಂದ ಎಲ್ಲರ ಸ್ವರ್ಗವೂ ಬೇರೆ ಬೇರೆ ಆಗಿರ್ತದೆ. ಯಾಕೆ, ಪ್ರತಿಯೊಂದು ದೇಶದ ಸ್ವರ್ಗ ಬೇರೆ. ಯಾಕೆ, ಅಲ್ಲಿನ ಪರಿಸ್ಥಿತಿಗಳು ಭಿನ್ನವಾಗಿವೆ. ಹಿಂದೂಗಳ ಸ್ವರ್ಗವೇ ಬೇರೆ,
ನಾವು ಹಿಂದೂಗಳೆಲ್ಲ ಎಲ್ಲಿ ವಾಸ ಮಾಡ್ತಾ ಇದೀವಿ, ಇಲ್ಲಿ ಬಿಸಿಲು ಜಾಸ್ತಿ. ಅದರಿಂದ ನಾವು ಸ್ವರ್ಗವನ್ನು ಹೆಂಗ್ ಕಲ್ಪನೆ ಮಾಡ್ತೀವಿ? ಏರ್ ಕಂಡೀಷನ್ಡ್. ನಾವ್ ಯಾರಾದ್ರೂ ಇಲ್ಲಿಂದ ನರಕಕ್ಕೆ ಕಳಿಸಿದ್ರೆ ಏನ್ ಕಲ್ಪನೆ? ಒಂದು ದೊಡ್ಡದು ಕಡಾಯಿ, ಅದರಲ್ಲಿ ಕುದೀತಾ ಇರೋ ಎಣ್ಣೆ, ಅದರಲ್ಲಿ ಹಾಕೋದು. ಆದ್ರೆ ಟಿಬೇಟಿನ ಸ್ವರ್ಗ ತಂಪಾಗಿಲ್ಲ. ಯಾಕೆ? ಟಿಬೇಟೇ ಅತ್ಯಂತ ಕೋಲ್ಡ್. ಅಲ್ಲಿ ಯಾವಾಗಲೂ ಕೂಡ ಸೂರ್ಯ ಇರ್ತಾನೆ, ಸೂರ್ಯನ ಬೆಳಕಿರ್ತದೆ ಅಲ್ಲಿನ ಸ್ವರ್ಗದಲ್ಲಿ. ಅಲ್ಲಿನ ನರಕ ಹೇಗಿದೆ? ಅಲ್ಲಿನ ನರಕ ಏರ್ ಕಂಡೀಷನ್ ತರ ಇರುತ್ತೆ. ಅಲ್ಲಿ ಹಿಮ ಹೆಪ್ಪುಗಟ್ಟಿದೆ. ಟಿಬೇಟಿಯನ್ ನರಕದಲ್ಲಿ ಬೆಂಕಿ ಇಲ್ಲ. ಯಾಕೆ? ಯಾಕಂದ್ರೆ ಅವರು ಬೆಂಕಿಯನ್ನು ಸ್ವರ್ಗದಲ್ಲಿ ಇಟ್ಟಿದ್ದಾರೆ. ಗಮನಿಸಿ, ಸ್ವರ್ಗ ಮತ್ತು ನರಕ ಸಂಬಂಧವೇ ಇಲ್ಲ. ಯಾಕೆ? ನಾವು ಕಲ್ಪನೆ ಮಾಡಿರೋದಿಲ್ಲ. ಮನುಷ್ಯನ ಲೋಭ, ಮನುಷ್ಯನ ಆಸೆ, ಮನುಷ್ಯನ ಭಯ, ಇದಕ್ಕೆ ಸಂಬಂಧಪಟ್ಟಿರುವುದು ನಮ್ಮ ಸ್ವರ್ಗ ಮತ್ತು ನರಕ ಎಲ್ಲವೂ ಕೂಡ. ಈ ರಾಜನೋ ಲೋಭಿ, ಪ್ರಜಾಪೀಡಕ, ಹಿಂಸಾತ್ಮಕ ಮನಸ್ಸಿನ ಲಕ್ಷಣ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ವಸ್ತುವನ್ನೂ ಕೂಡ ಆ ವ್ಯಕ್ತಿ ಬಲವಂತವಾಗಿ ಪಡೀಬಹುದು ಅನ್ನುವಂಥ ರೀತಿಯ ಭಾವನೆ ಇಟ್ಕೊಂಡು, ಇದೇ ಹಿಂಸೆಯ ಮೂಲ ಸ್ವಭಾವ. ಪ್ರತಿಯೊಂದನ್ನು ಬಲವಂತವಾಗಿ ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದು. ಇಷ್ಟು ದೊಡ್ಡ ರಾಜ್ಯವನ್ನ ಕಟ್ಟಿದ್ದಾನೆ, ಎಷ್ಟೋ ಜನರನ್ನ ಬಲವಂತವಾಗಿ ತಲೆಬಾಗಿಸಿದ್ದಾನೆ. ಅದೇ ರೀತಿಯಲ್ಲಿ ಬಲವಂತವಾಗಿ ಸತ್ಯವನ್ನು ಕೂಡ ನಮ್ಮ ಮನೆಗೆ ತೆಗೆದುಕೊಂಡು ಬರ್ತೀನಿ ಅಂತ ಹೊರಟಿದ್ದಾನೆ. ಏನ್ ದೊಡ್ಡ ಆಶ್ಚರ್ಯ ಏನಲ್ಲ. ಅವನ ತರ್ಕ, ಅವನ ಲಾಜಿಕ್ ಸರಿಯಾಗಿ ಅವನ ಚಿಂತನೆಯನ್ನು ಮಾಡ್ತಾನೆ. ಬೇರೆ ಜನರನ್ನ ಬಲವಂತವಾಗಿ ತಲೆಬಾಗಿಸಿದ ಹಾಗೆ ಸತ್ಯವನ್ನ ನಮ್ಮ ಮುಂದೆ ತಲೆಬಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಿಯ ಬಲದಿಂದ ಸತ್ಯವನ್ನ ಪಡೀಲಿಕ್ಕೆ ಹೋಗ್ತಾ ಇದ್ದಾನೆ. ಸತ್ಯದ ಜೊತೆ ಅಹಿಂಸಾತ್ಮಕವಾಗಿ ಹೋಗ್ಬೇಕಾಗುತ್ತೆ. ಹಿಂಸಾತ್ಮಕವಾಗಿ ಹೋದ್ರೆ ಅದನ್ನು ಅತ್ಯಾಚಾರ ಅಂತ ಕರಿತೀವಿ. ಸತ್ಯದ ಜೊತೆಯೂ ಬಲಾತ್ಕಾರ, ಬಲವನ್ನ ತೋರಿಸಿ ಸತ್ಯವನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಯಾವುದು ಶ್ರೇಷ್ಠವೋ, ಯಾವುದು ಮಂಗಳಕರವೋ ಅದನ್ನ ನಾವು ಬಲವಂತವಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸ್ತ್ರೀಯನ್ನ ಬಲಾತ್ಕಾರ ಮಾಡಬಹುದು, ಆದ್ರೆ ಆಕೆ ಪ್ರೀತಿಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವಳ ಶರೀರ ಸಿಗ್ಬೋದು, ಅವರ ಮೂಳೆ ಮಾಂಸ ಮಜ್ಜೆ ಸಿಗ್ಬೋದು, ಆದ್ರೆ ಅವಳ ಪ್ರೀತಿ ಸಿಗೋದಿಲ್ಲ. ಪ್ರೀತಿಯನ್ನ ತಲೆ ಬಾಗಿಸ್ಲಿಕ್ಕೆ ಯಾವ್ದಾದ್ರು ಮಾರ್ಗ ಇದೆಯೇ? ದೇಹ ಬಾಗ್ಬೋದು. ನಾವು ಪ್ರೀತಿಯ ಹುಡುಕಾಟದಲ್ಲಿದ್ರೆ ಕತ್ತಿಯ ಬಲದಿಂದ ಅಥವಾ ಪಿಸ್ತೂಲ್ನ ಬಲದಿಂದ ಸಾವಿರಾರು ದೇಹಗಳನ್ನ ತಲೆ ಬಾಗಿಸಿದ್ರೂ ಕೂಡ ಒಬ್ಬ ಸ್ತ್ರೀಯ ಪ್ರೀತಿ ಸಿಗ್ಲಿಕ್ಕಿಲ್ಲ. ಕತ್ತಿನ ಮೇಲಿಟ್ಟು ಬಲವಂತವಾಗಿ ತಲೆಬಾಗುವ ಹಾಗೆ ಮಾಡ್ಬೋದು ನಾವು, ಆದ್ರೆ ಆ ವ್ಯಕ್ತಿಯ ಶ್ರದ್ಧೆ ಸಿಗುವುದಿಲ್ಲ. ಶ್ರದ್ಧೆಯನ್ನ ತಲೆ ಬಾಗಿಸ್ಲಿಕ್ಕೆ ಯಾವುದೇ ಮಾರ್ಗ ಅನ್ನೋಂಥದ್ದು ನಮ್ಮ ಹತ್ರ ಇಲ್ಲ. ಕತ್ತರಿಸುವ ಭಯದಿಂದ ದೇಹ ಬಾಗ್ಬೋದಷ್ಟೇ. ತಮಾಷೆ ಅಂತಂದ್ರೆ, ಮೊದಲು ಸ್ವಲ್ಪ ಮಟ್ಟಿನ ಶ್ರದ್ಧೆ ಇದ್ರೆ ನಾವು ಕತ್ತಿಯಿಂದ ಬಲವಂತ ಮಾಡಿದ್ಕೊಳ್ಳಿ ಆ ಶ್ರದ್ಧೆಯು ಕೂಡ ಹೊರಟೋಗ್ಬಿಡುತ್ತೆ. ಯಾವಾಗ ನಾವು ಅತ್ಯಾಚಾರ ಮಾಡ್ಲಿಕ್ಕೆ ಹೋಗ್ತೀವಿ, ಬಲವಂತ ಮಾಡ್ಲಿಕ್ಕೆ ಹೋಗ್ತೀವಿ, ಏನಾದ್ರೂ ಒಂದು ಸ್ವಲ್ಪ ಏನಾದ್ರೂ ಪ್ರೀತಿಯ ಒಂದು ಸಣ್ಣ ತೊರೆ ಇದ್ರೆ ಅದು ಕೂಡ ಬತ್ತಿ ಹೋಗ್ಬಿಡುತ್ತೆ. ಸತ್ಯವನ್ನ, ಪ್ರೀತಿಯನ್ನ ಬಲವಂತವಾಗಿ ತಲೆ ಬಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಲವಂತವಾಗಿ ಅದನ್ನ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಜೀವನದ ಅನುಭವ ಏನೋ, ಇಲ್ಲಿ ಪ್ರತಿಯೊಂದು ಸಣ್ಣ ವಿಷಯಗಳನ್ನ, ಕ್ಷುದ್ರ ವಿಷಯವನ್ನ ಬಲವಂತವಾಗಿ ನಾವು ಪಡಿತೀವಿ. ಆದ್ರೆ ಅಧ್ಯಾತ್ಮ ಹಾಗಲ್ಲ. ಯಾವ ಮಾರ್ಗದ ಮೂಲಕ ವಿಷಯ ವಸ್ತುಗಳನ್ನ ನಾವು ಪಡಿತೇವೆಯೋ ಅದೇ ಮಾರ್ಗದ ಮೂಲಕ ಸತ್ಯ ತತ್ವವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ.
ಅದೇ ಮಾರ್ಗದಲ್ಲಿ ಹೋದ್ರೆ ಹುಚ್ಚರಾಗ್ತೀವಿ ಅಷ್ಟೇ, ತೊಂದರೆಗೊಳಗಾಗ್ತೀವಿ. ಯಾಕಂದ್ರೆ ಆತ್ಮತತ್ವವನ್ನ, ಸತ್ಯ ತತ್ವವನ್ನ ಪಡೆಯುವ ಗಣಿತವೇ ಬೇರೆ. ಸತ್ಯ ತತ್ವವನ್ನ ಪಡೆಯತಕ್ಕಂಥ ಗಣಿತ ತದ್ವಿರುದ್ಧವಾಗಿದೆ. ಇಲ್ಲಿ ಬಲವಂತ ಮಾಡೋದ್ರಿಂದ ವಿಷಯಗಳು ಸಿಗ್ತವೆ ಹೊರಗಡೆ ಜಗತ್ತಿನಲ್ಲಿ. ಅಧ್ಯಾತ್ಮದಲ್ಲಿ ಬಲವಂತ ಮಾಡಿದ್ರೆ ವಿಷಯಗಳು ಇಲ್ಲವಾಗ್ತವೆ, ಅದು ಸಿಗೋದಿಲ್ಲ. ಅಧ್ಯಾತ್ಮದಲ್ಲಿ ನಾವು ತಲೆಬಾಗಬೇಕಾಗ್ತದೆ. ಹೊರಗಡೆಯ ವಿಷಯ ಜಗತ್ತಿನಲ್ಲಿ ಸಂಕಲ್ಪದಿಂದ ಎಲ್ಲವೂ ಕೂಡ ಸಿಗುತ್ತೆ. ಅಧ್ಯಾತ್ಮದಲ್ಲಿ ಶರಣಾಗತಿಯಿಂದ, ಸಮರ್ಪಣೆಯಿಂದ ಎಲ್ಲವೂ ಕೂಡ ಸಿಗುತ್ತದೆ. ಅಧ್ಯಾತ್ಮದಲ್ಲಿ ಅಹಿಂಸೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಯಾಕೆಂದ್ರೆ ಅಹಿಂಸೆ ಇಲ್ಲದೆ ಸತ್ಯವನ್ನ ಪಡೀಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ. ಅಂತಃಕರಣದ ಒಳಗಡೆ ಅಹಿಂಸಾ ಅನ್ನುವಂಥದ್ದು ಇಲ್ಲದೆ ಇದ್ರೆ ಸತ್ಯ ಸಿಗೋದೇ ಇಲ್ಲ. ಏನು ಅಹಿಂಸಾ ಅಂತಂದ್ರೆ ಯಾವುದು ವಿರಾಟವಾಗಿದೆಯೋ, ಯಾವುದು ಬಹಳ ದೊಡ್ಡದಾಗಿದೆಯೋ, ಮಹತ್ತರವಾಗಿದೆಯೋ, ಯಾವುದು ಸತ್ಯಂ ಶಿವಂ ಸುಂದರಂ ಆಗಿದೆಯೋ, ಅದನ್ನು ನಾನು ತಲೆಬಾಗಿಸ್ಲಿಕ್ಕೆ ಹೊರಟ್ರೆ ಅದು ತಕ್ಷಣ ಇಲ್ಲವಾಗ್ಬಿಡುತ್ತಷ್ಟೆ. ಯಾಕೆ? ಅದು ಅತ್ಯಂತ ಸೂಕ್ಷ್ಮ. ಹಿಂಸೆಯಿಂದ ಅದನ್ನು ತಡೀಲಿಕ್ಕೆ ಸಾಧ್ಯವಿಲ್ಲ. ಅಹಿಂಸಾತ್ಮಕ ಮನಸ್ಸಿಗೆ ಮಾತ್ರ ಅದು ಲಭ್ಯವಾಗುತ್ತದೆ. ಅದರರ್ಥ ಯಾರು ತಯಾರಾಗಿದ್ದಾರೋ, ಯಾರ ದ್ವಾರಗಳು ತಕ್ಕೊಂಡಿದ್ದೀವಿಯೋ ಅಂಥವರಿಗೆ ಮಾತ್ರ ಉಪಲಬ್ಧಿ. ಚಕ್ರವರ್ತಿ ರಾಜ ಒಬ್ಬ ಅಜ್ಞಾನಿ ಆಗಿದ್ದ, ಅವನೊಬ್ಬ ಲೋಭಿ ಆಗಿದ್ದ, ಅವನೊಬ್ಬ ಹಿಂಸಕನಾಗಿದ್ದ. ಸತ್ಯವನ್ನು ನನ್ನ ವಶಕ್ಕೆ ತೆಗೆದುಕೊಳ್ತೇನೆ ಅಂತ ಇದ್ದ. ಅದನ್ನ ಪಡ್ಕೊಂಡೇ ಸಾಯ್ತೀನಿ ಅಂತ ಹೇಳ್ತಾ ಇದ್ದ. ದೊಡ್ಡ ದೊಡ್ಡ ರಾಜರು, ಶ್ರೀಮಂತರು ಆಂತರಿಕವಾಗಿ ಸಾಮಾನ್ಯವಾಗಿ ಎಲ್ಲರೂ ಖಾಲಿಯಾಗಿರ್ತಾರೆ. ಬೇಕಾದಷ್ಟು ಟೈಮ್ ಇರುತ್ತೆ ಅವ್ರ ಹತ್ರ, ಮಾಡ್ಲಿಕ್ಕೆ ಏನು ಇರೋದೇ ಇಲ್ಲ. ಆದ್ರಿಂದಲೇ ರಾಜ ಹೇಳಿರ್ಬೇಕು, ಸತ್ಯವನ್ನು ನಾನು ಪಡ್ಕೊಂಡೇ ಸಾಯೋದು. ಸತ್ಯ ನಮ್ಮ ವಶಕ್ಕೆ ಬರೋದಿಲ್ಲ. ಸತ್ಯದ ವಶಕ್ಕೆ ನಾವೇ ಹೋಗ್ಬೇಕಾಗುತ್ತೆ. ಸತ್ಯವನ್ನ ನಾನು ವಶಪಡಿಸಿಕೊಳ್ತೇನೆ ಅಂತಂದ್ರೆ ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ. ಸತ್ಯವನ್ನ ನಾನು ನನ್ನ ವಶಕ್ಕೆ ತೆಗೆದುಕೊಳ್ತೀನಿ ಅಂತಂದ್ರೆ ನಮ್ಮ ದ್ವಾರವನ್ನ ನಾವೇ ಮುಚ್ಕೊಂಡಿದ್ದೀವಿ ಅಂತ ಅರ್ಥ. ಸತ್ಯವನ್ನ ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕಾದ್ರೆ ನಾವೇ ಅದರ ವಶಕ್ಕೆ ಹೋಗ್ಬೇಕು. ಅಸತ್ಯವನ್ನ ಗೆಲ್ಲಬೇಕಾದ್ರೆ ಹೋರಾಡುವುದು ಅಗತ್ಯ. ಸತ್ಯವನ್ನ ಗೆಲ್ಲಬೇಕಾದ್ರೆ ಸೋಲೋದು ಅಗತ್ಯ. ಅಥವಾ ಹೀಗೂ ಹೇಳ್ಬೋದು, ಯಾರು ಸೋಲಿಕ್ಕೆ ತಯಾರಿದಾರೋ ಅವರೇ ಧನ್ಯರು. ಯಾಕಂದ್ರೆ ಅವರಿಗೆ ಸತ್ಯ ಸಿಗುತ್ತೆ. ಆದ್ರೆ ಜೀವನದಲ್ಲಿ ಸೋಲೋದ್ರಿಂದ ಏನೂ ಸಿಗೋದಿಲ್ಲ. ಇಲ್ಲಿರೋದು ಎಲ್ಲವೂ ಕೂಡ ಇಲ್ಲವಾಗ್ಬಿಡುತ್ತೆ. ಇಲ್ಲಿ ಒಂದೊಂದು ಇಂಚಿಂಚು ವಸ್ತುವಿಗೂ ಹೋರಾಟ ಮಾಡಬೇಕು. ಇದೇ ನಮ್ಮ ಅನುಭವ. ಇದೇ ರೀತಿಯಲ್ಲಿ ಜೀವನ ಮಾಡಿಕೊಟ್ರೆ ಅಧ್ಯಾತ್ಮದಲ್ಲಿ ಕಷ್ಟ ಆಗ್ತದೆ. ನಾವು ಹೊರಗಡೆ ಜಗತ್ತಿನಲ್ಲಿ ಎಷ್ಟು ಅನುಭಾವಿಗಳಾಗಿವೆಯೋ ಅಷ್ಟೇ ತೊಂದರೆ. ರಾಜ ಅನುಭಾವಿ ಆಗಿರ್ಬೇಕು. ಸ್ಪೇನ್ ಮುರ್ಸಿಯಾ ಅಂತಕ್ಕಂಥ ಪ್ರದೇಶದ ಒಡೆಯನಾಗಿದ್ದ ಅವನ ಹೆಸರೇ ರೋಡ್ರಿಕ್.
ಬಲವಂತವಾಗಿ ಆ ಸೂಫಿ ಫಕೀರ್ನ ಹೇಳ್ಕೊಂಡು ಬಂದಿದ್ದ ಅಲ್ಲ? ಎಲ್ಲ ರಾಜರುಗಳು ಕೂಡ ಅಷ್ಟೇ. ಅವನಂತಹ ಮೂರ್ಖರು ಇನ್ನೊಬ್ರು ಇರೋದಿಲ್ಲ. ಯಾಕೆ? ಎಲ್ಲವನ್ನೂ ಕೂಡ ಬಲವಂತವಾಗಿ ಪಡೆಯುವ ಅವರ ಒಂದು ಆಸೆ. ಉಮರ್ ಅತ್ಯಂತ ದೊಡ್ಡ ಸುಪ್ರಸಿದ್ಧ ಫಕೀರ. ರಾಮಕೃಷ್ಣ, ಮಹಾವೀರ, ಕೃಷ್ಣನ ಆ ಸಾಲಿಗೆ ಬರ್ತಕ್ಕಂತಹ ಬಹಳ ದೊಡ್ಡ ಸಂತ ಅವನು. ಅವನನ್ನು ಬಂಧಿಸಿ ಕರ್ಕೊಂಡ್ಬರ್ತಾನೆ ಸತ್ಯವನ್ನ ಹೇಳಲಿಕ್ಕಾಗಿ. ಇಂಥ ರಾಜ ಇರ್ಬೋದು. ನೀವ್ ಏನು ಸತ್ಯವನ್ನ ತಿಳ್ಕೊಂಡಿದ್ದೀರಿ, ನನಗೆ ಅರ್ಥವಾಗುವಂತ ಭಾಷೆಯಲ್ಲಿ ನೀವು ನನಗೆ ಹೇಳಬೇಕು. ಹೇಳಲಿಲ್ಲ ಅಂತಂದ್ರೆ ನೀವು ಸಾಯ್ಲಿಕ್ಕೆ ರೆಡಿ ಆಗ್ಬೇಕು, ನಿಮ್ಮ ಪ್ರಾಣವನ್ನ ಕಳ್ಕೊಳ್ಳಿಕ್ಕೆ ತಯಾರಾಗ್ಬೇಕು. ಹಿಂಸಕನಿಗೆ ಗೊತ್ತಿರೋದು ಒಂದೇ ಭಾಷೆ. ಆ ಭಾಷೆ, ಅದಕ್ಕೆ ಹೆಸರು ಮೃತ್ಯು. ಮೃತ್ಯುವನ್ನ ಎದುರುಗಡೆ ನಿಲ್ಲಿಸಿದ ಕೂಡಲೇ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ಹತ್ರ ಏನಿದೆ ಅದನ್ನು ಕೊಟ್ಟು ಬಿಡ್ತಾನೆ. ನಾವು ತಿಳ್ಕೊಂಡಿರೋದು ಹಾಗೆ. ಆದ್ರೆ ಸಂತರಿಗೆ, ಮಹಾತ್ಮರಿಗೆ ಅವರಿಗೆ ಮೃತ್ಯುವಿನ ಭಯ ಇಲ್ಲ. ಅವರಿಗೆ ಸಾವಿನ ಮೃತ್ಯುವಿನ ಭಯವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಯ್ಯೋ, ನಾನು ಜೀವನ ಕಳೆದುಕೊಂಡು ಬಿಡ್ತೀನಿ, ಅದನ್ನ ಸಾಯಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ಲಿಕ್ಕೆ ಬರೋದಿಲ್ಲ. ನಾವು ಏನನ್ನ ಕಸ್ತುಕೊಳ್ಳಿಕ್ಕೆ ಸಾಧ್ಯ ಇದೆ, ಸಂತರು ಈಗಾಗಲೇ ಅದನ್ನು ಬಿಟ್ಟು ಬಿಟ್ಟಿದ್ದಾರೆ. ನಾವು ಯಾವುದನ್ನ ಜೀವನ ಅಂತ ಹೇಳಿ ನಾವು ತಿಳ್ಕೊಂಡಿದೀವೋ ಅದನ್ನ ಅವರು ಮರಣ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟಿದ್ದಾರೆ. ನಾವು ಯಾವುದನ್ನ ಮರಣ ಅಥವಾ ಮೃತ್ಯು ಅಂತ ಹೇಳಿ ನಾವು ಭಾವಿಸ್ತಾ ಇದೆಯೋ ಅದನ್ನ ಅವರು ಹೃದಯದ ಆಳದ ಅನುಭವ ಅಂತ ಹೇಳಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಆ ಮರಣವನ್ನ ಹೊಂದಿಯೇ ಅತ್ಯಂತ ಪರಮ ಜೀವನವನ್ನ, ಅಮೃತತ್ವವನ್ನ ತಿಳ್ಕೊಂಡಿದ್ದಾರೆ. ಆದ್ರೆ ಮನುಷ್ಯ ಯಾವಾಗಲೂ ಕೂಡ ಅಷ್ಟೇ ತನ್ನದೇ ಆದಂತ ಭಾಷೆಯಲ್ಲಿ ಮಾತಾಡ್ತಾನೆ. ನಾವು ಯಾವಾಗ್ಲೂ ಕೂಡ ಅಷ್ಟೇ ನಮ್ದೇ ಆದಂತ ಏನೇನೋ ಷರತ್ತುಗಳು. ನನಗೆ ಅರ್ಥ ಆಗೋ ಭಾಷೆಯಲ್ಲಿ ನೀವು ಹೇಳಬೇಕು ಅಲ್ಲ, ಅಜ್ಞಾನಿಯ ಹಠ. ಸತ್ಯ ತತ್ವಕ್ಕೆ ನಾನು ಇರೋದಿಲ್ಲ, ನನ್ನ ಮಟ್ಟಕ್ಕೆ ಸತ್ಯವನ್ನು ನೀವು ಕೆಳಗಡೆ ಇಳಿಸಿ ತಗೊಂಡು ಬನ್ನಿ, ರಾಜ ಹೇಳ್ತಾ ಇರೋದು. ಗಮನಿಸಿ, ಸತ್ಯಕ್ಕೆ, ಸತ್ಯದ ಮಟ್ಟಕ್ಕೆ ನಾವು ಹೋಗ್ಬೇಕು. ಸತ್ಯ ನಮ್ಮ ಮಟ್ಟಕ್ಕೆ ಬರೋದಿಲ್ಲ. ಬಹಳ ಹಠ ಹಿಡಿದಿದ್ದಕ್ಕಾಗಿನೇ ಏನೇನೆಲ್ಲ ಬಂದಿದ್ದು. ಗಮನಿಸಿ, ಮಹಾತ್ಮರು ಯಾವಾಗಲೂ ಸತ್ಯದ ಭಾಷೆಯಲ್ಲಿ ಮಾತಾಡ್ತಾರೆ. ಯಾರು ನಮಗೆ ಅರ್ಥವಾಗುವಂತ ಭಾಷೆಯಲ್ಲಿ ಸತ್ಯವನ್ನ ಮಾತಾಡ್ತಾರೋ ಅವರು ಸಂತರೇ ಆಗಿರ್ಬೇಕಂತಕ್ಕಂತ ನಿಯಮ ಏನಿಲ್ಲ. ಯಾಕೆ? ಸಂತರು ಸತ್ಯವನ್ನ ಬಿಟ್ಟು ಬೇರೆ ಏನೋ ಮಾತಾಡೋದಿಲ್ಲ. ಯಾವಾಗ ಸತ್ಯವನ್ನ ಸತ್ಯದ ಭಾಷೆಯಲ್ಲಿ ನಮ್ಮ ಕೈನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅದು ಸುಳ್ಳಾಗ್ಬಿಡುತ್ತೆ. ನರಭಾಷೆ ಬಣ್ಣಿಬುದೆ ಪರಸತ್ವ ಮಹಿಮೆಯನು ಅರಿಯದದು. ಭಾಷೆಯ ಮೂಲಕ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾರು ಹೇಳುವ ಪ್ರಯತ್ನವನ್ನ ಮಾಡ್ತಾನೆ ಅವನಿಗೆ ಅಜ್ಞಾನಿ ಅಂತಾನೆ ಹೆಸರು. ಯಾಕಂದ್ರೆ ಯಾವ ವ್ಯಕ್ತಿಗೆ ಅನುಭವ ಇದೆ ಅದನ್ನ ಭಾಷೆಯ ಮೂಲಕ ರೂಪಾಂತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನ ನಮ್ಮ ಭಾಷೆಗೆ ತರ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಸಂತನ ಬಳಿ ಹೋದ್ರೆ ಭಾಷೆಯ ಮೂಲಕ ಹೇಳುವ ಪ್ರಯತ್ನವನ್ನ ಮಾಡೋದಿಲ್ಲ,
ವ್ಯಕ್ತಿಯನ್ನು ಬದಲಾಯಿಸುವ ಪ್ರಯತ್ನವನ್ನ ಮಾಡ್ತಾರೆ. ಒಂದು ಕಥೆ ಓದಿದ್ದೆ ನಾನು. ನಮ್ಮ ಮಿತ್ರ ಹೇಳಿರೋದು. ಭಾನುವಾರದ ಸ್ಕೂಲ್ ಇತ್ತು, ಮಕ್ಕಳೆಲ್ಲ ಬಂದಿದ್ರು, ಬೈಬಲ್ ಓದ್ತಾ ಇದ್ರು. ಪಾದ್ರಿ ಅನೇಕ ವಿಷಯಗಳನ್ನ ಹೇಳ್ತಾ ಇದ್ರು, ಸಹಜವಾಗಿ ಮಕ್ಕಳ ಭಾಷೆಯಲ್ಲಿ, ಯಾಕಂದ್ರೆ ಮಕ್ಕಳೇ ಅಲ್ಲಿ ಇದ್ದದ್ದು ಜಾಸ್ತಿ. ಕೊನೆಗೆ ಅವ್ರು ಹೇಳಿದ್ರು, ದೇವ್ರು ಎಲ್ಲಿದ್ದಾನೆ? ಅವನ ವಾಸ ಪ್ರತಿಯೊಂದು ಜಾಗದಲ್ಲಿದೆ, ಅವನು ಸರ್ವವ್ಯಾಪಿ. ಒಂದು ಸಣ್ಣ ಹುಡುಗ ಎದ್ದು ನಿಂತು ಕೇಳಿದ, ನಂದೊಂದು ಪ್ರಶ್ನೆ ಇದೆ, ನನ್ನ ಪ್ಯಾಂಟ್ ಜೇಬ್ನಲ್ಲೂ ಅವನಿದಾನ? ಪಾದ್ರಿಗೆ ಸ್ವಲ್ಪ ಮುಜುಗರ ಆಯ್ತು. ಪ್ರಶ್ನೆ ಪ್ರಸ್ತುತ ಆಗಿಲ್ಲದೆ ಇದ್ರೂ ಬಾಲಿಷ್ಯವಾಗಿತ್ತು. ಈ ತರ ಕೇಳೋದು ಸ್ವಲ್ಪ ಅಪವಿತ್ರ, ಧಾರ್ಮಿಕ ಅನ್ನಿಸ್ತು. ಆದ್ರೂ ಕೂಡ ಮಗು ಇಲ್ಲ ಅಂತ ಹೇಗೆ ಹೇಳೋದು? ಅವನು ಹೇಳಿದ್ರು, ನೋಡಪ್ಪ, ಇಂಥ ಪ್ರಶ್ನೆ ಕೇಳೋದು ಸರಿಯಲ್ಲ, ಆದ್ರೂ ಕೂಡ ನಾನು ಹೇಳ್ತೀನಿ, ದೇವ್ರು ಎಲ್ಲಿದ್ದಾನೆ? ಆ ಮಗು ಅಂತೂ ಕರೆಕ್ಟಾಗಿ ಉತ್ತರ ಹೇಳಿ ಸರ್ ನೀವು, ಎಲ್ಲಿದ್ದಾನೆ ಅಂತ ಹೇಳಿ. ಎಲ್ಲಿದ್ದಾನೆ ಅಂತ ನನಗೇನಾಗ್ಬೇಕಾಗಿಲ್ಲ, ನಾನು ಕೇಳ್ತಾ ಇರೋದು ನನ್ನ ಪ್ಯಾಂಟಿನ ಜೇಬಿನಲ್ಲಿ ದೇವ್ರು ಇದಾನೋ ಇಲ್ವೋ? ಮಗು ಬಲವಂತ ಮಾಡಿದಾಗ ಪಾದ್ರಿ ಹೇಳ್ದ, ಹೌದಪ್ಪ, ಅಲ್ಲೂ ಇದ್ದಾನೆ. ಮಗು ಅಂತೂ ಸಿಗಾಕೊಂಡ್ರಿ. ಪಾದ್ರಿ ಗಾಬರಿ ಆದ್ರು. ಯಾಕೆ? ಯಾಕಂದ್ರೆ ನನ್ನ ಪ್ಯಾಂಟಲ್ಲಿ ಜೇಬೇ ಇಲ್ಲ. ಗಮನಿಸಿ, ನಾವು ಯಾರನ್ನ ದೊಡ್ಡವರು ಅಂತ ಕರಿತೇವೋ ಅವರು ಮಕ್ಕಳಿಗಿಂತ ಹೆಚ್ಚಾಗಿ ಏನಿರೋದಿಲ್ಲ. ಯಾಕೆ? ಅವರು ಕೂಡ ತಮ್ಮ ಭಾಷೆಯಲ್ಲೇ ಉತ್ತರವನ್ನು ಬಯಸ್ತಾರೆ. ಅವರ ಭಾಷೆಯಲ್ಲೇ ಉತ್ತರವನ್ನು ನೀಡಿದಾಗ ಮಾತ್ರ ಅವ್ರು ಅದನ್ನು ಒಪ್ಪಲ್ಲ. ಯಾಕಂದ್ರೆ ನಾವು ನೋಡ್ತೀವಿ ಅದನ್ನು. ಯಾಕಂದ್ರೆ ಅವ್ರ ಪ್ಯಾಂಟಲ್ಲಿ ಜೇಬೇ ಇರೋದಿಲ್ಲ. ಮೊದಲು ನಾವು ಸತ್ಯವನ್ನ ಅವರ ಭಾಷೆಗೆ ತೆಗೆದುಕೊಂಡು ಬರ್ತೀವಿ. ಸತ್ಯವನ್ನ ಅವರ ಭಾಷೆಗೆ ತಂದ ತಕ್ಷಣವೇ ಅದು ಏನಾಗ್ತದೆ? ಸತ್ಯ ಅಸತ್ಯವಾಗ್ತದೆ. ಅನಂತರ ಅವರು ಪ್ರೂಫ್ ಕೇಳ್ತಾರೆ. ಪ್ರೂಫ್ ಕೊಡೋದು ಬಹಳ ಕಷ್ಟ. ಅದರಿಂದ ಜ್ಞಾನಿ ಒಂದು ಮೌನವಾಗಿರ್ತಾನೆ, ಇಲ್ಲ ಮಾತಾಡಿದ್ರೆ ಅವನದೇ ಭಾಷೆಯಲ್ಲಿ ಮಾತಾಡ್ತಾನೆ. ನಮ್ಮ ಭಾಷೆಯ ಮಟ್ಟಕ್ಕೆ ಅದನ್ನು ತರೋದಿಲ್ಲ. ನಮ್ಮನ್ನ ಸತ್ಯದ ಮಟ್ಟಕ್ಕೆ ಮೇಲೆ ಏಳುವ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಸತ್ಯ ತತ್ವವನ್ನು ನಮ್ಮ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಚಕ್ರವರ್ತಿ ರಾಜ ಏನ್ ಹೇಳ್ದ, ನನಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ನೀವು ಮಾತಾಡಬೇಕು ಅಂತ ಹೇಳಿದ್ದ. ಅವ್ನು ತಿಳ್ಕೊಂಡಿದ್ದ ನಾನೇ ಬಹಳ ಇಂಟೆಲಿಜೆಂಟ್ ಅಂತ ಹೇಳಿ. ಯಾಕಂದ್ರೆ ನೀವು ಹೇಳ್ತಾ ಇರೋದು ಸತ್ಯವೋ ಅಸತ್ಯವೋ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಮೊದಲೇ ಅವನು ಕಂಡೀಷನ್ ಹಾಕಿದ್ದ, ನನಗೆ ಅರ್ಥವಾಗ್ತಕ್ಕಂತಹ ಮಾತುಗಳಲ್ಲಿ ನೀವು ಹೇಳಬೇಕು. ಯಾಕೆ? ಯಾಕಂದ್ರೆ ಹೋಗುವಾಗ ನಾನು ಈ ಸತ್ಯವನ್ನ ತಗೊಂಡು ಹೋಗಬೇಕು. ಗಮನಿಸಿ, ಎಲ್ಲಿದೆ? ನಾನು, ನನಗರ್ಥವಾಗುವ ಭಾಷೆ ನಾನು ತಗೊಂಡು ಹೋಗೋದು. ನನಗೆ ತಿಳಿದಿರುವ ಭಾಷೆಯು ಕೂಡ ನನ್ನ ಅಹಂಕಾರದ ಭಾಷೆಯಾಗಿದೆ. ಅಹಂಕಾರದ ಭಾಷೆಗೆ ಭಾಷಾಂತರ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಮೌನಕ್ಕೆ ಹೋಗ್ಬೇಕಾಗತ್ತೆ. ಸತ್ಯ ತತ್ವವನ್ನು ಅರಿಬೇಕಾದ್ರೆ ಎಲ್ಲಾ ಭಾಷೆಗಳನ್ನು ಕೂಡ ನಾವು ಮರಿಬೇಕಾಗತ್ತೆ.
ಎಲ್ಲ ಆಲೋಚನೆ, ಎಲ್ಲ ವಿಚಾರಗಳನ್ನು ಬಿಡಬೇಕಾಗುತ್ತೆ, ಎಲ್ಲ ಶಬ್ದಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಯಾವಾಗ ನಾವು ಮೌನವಾಗ್ತೀವೋ ಭಗವಂತನ ಭಾಷೆ ಅನ್ನೋದು ಆರಂಭವಾಗ್ತದೆ. ಮನುಷ್ಯನ ಭಾಷೆ ಶಬ್ದಗಳಲ್ಲಿದೆ, ಪರಮಾತ್ಮನ ಭಾಷೆ ಮೌನದಲ್ಲಿದೆ. ನಾವು ಮೌನವಾದಾಗ ಅವನ ಭಾಷೆಯ ಜೊತೆಗೆ ಜೋಡಿಸಲ್ಪಡ್ತೀವಿ. ಆವಾಗ ನನಗೂ ಅವನಿಗೂ ಸಂವಾದ ಅನ್ನೋದು ಆರಂಭವಾಗ್ತದೆ. ಎಷ್ಟು ಮೌನವಾಗಿರ್ತೀವಿ ಅವನಿಗೆ ಹತ್ರ ಆಗ್ತೀವಿ. ಗಮನಿಸಿ, ಸೂಫಿ ಸಂತರು ಅತ್ಯಂತ ಸರಳ ವ್ಯಕ್ತಿಗಳು. ಅವರು ಗಂಭೀರವಾಗಿ ಇರಲ್ಲ, ಹಠಮಾರಿಗಳು ಆಗಿರೋದಿಲ್ಲ. ಯಾವಾಗಲೂ ನೃತ್ಯ ಮಾಡ್ಕೊಂಡಿರೋರು, ಖುಷಿಯಾಗಿ ನಕ್ಕೊಂಡಿರ್ತಕ್ಕಂಥವ್ರು. ಆಗ ಸೂಫಿ ಫಕೀರ್ ಹೇಳಿದಂತೆ, ಇಷ್ಟು ಸುಂದರ, ಇಷ್ಟು ದೊಡ್ಡ ಇಂತಹ ಪಂಡಿತರಿರ್ತಕ್ಕಂಥ, ಇಷ್ಟು ಉದಾರವಾಗಿರ್ತಕ್ಕಂಥ, ಇಷ್ಟೆಲ್ಲ ಸಜ್ಜನರಿಂದ ಕೂಡಿರ್ತಕ್ಕಂಥ ಈ ದರ್ಬಾರಿನಲ್ಲಿ ಗಮನಿಸಿ, ಸಂತ ಚಕ್ರವರ್ತಿಯ ಎಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ. ಯಾಕೆಂದ್ರೆ ಈ ರೀತಿಯಲ್ಲಿ ಮಾತಾಡಿದ್ರೆ ಮಾತ್ರ ಅವನಿಗೆ ಅರ್ಥ ಆಗ್ತಾ ಇತ್ತು. ಆ ಭಾಷೆ ಅಹಂಕಾರದ ಭಾಷೆ. ಎಷ್ಟು ಈ ಉದಾರವಾದಂತ ಈ ದರ್ಬಾರು. ಈ ಉದಾರವಾದಂತಹ ಈ ದರ್ಬಾರಿನಲ್ಲಿ ಸತ್ಯವನ್ನು ಹೇಳಿದಾಗ ಆ ಸತ್ಯ ಅವರನ್ನ ಅಪರಾಧಿ ಅಂತ ಸಾಬೀತು ಪಡಿಸದಿದ್ರೆ ಅವನನ್ನ ಸ್ವತಂತ್ರವಾಗಿ ಬಿಡಬೇಕು. ಈ ವ್ಯವಸ್ಥೆಯನ್ನು ನೀವು ಒಪ್ಕೊಳ್ತೀರಾ? ರಾಜನಿಗೆ ಕೇಳ್ತಾನ. ಖಂಡಿತ ಅಂತ ನಾನು. ಯಾಕಂದ್ರೆ ಈ ದರ್ಬಾರು ಉದಾರವಾಗಿಲ್ಲ ಅಂತ ಚಕ್ರವರ್ತಿ ಹೇಳಲಿಕ್ಕೆ ಮನಸ್ಸಿಲ್ಲ. ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರನ್ನೂ ಈ ಮಾತಿಗೆ ಸಾಕ್ಷಿಯಾಗಿಸ್ತೇನೆ ನಾನು. ಈಗ ನಾನು ಒಂದಲ್ಲ, ಎರಡಲ್ಲ, 3 ಸತ್ಯಗಳನ್ನು ಹೇಳ್ತೀನಿ. ನಿಜ ಹೇಳ್ಬೇಕಂತಂದ್ರೆ ಸತ್ಯ ಅನ್ನೋದು ಒಂದೇ, 3 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಾಧು ತಮಾಷೆ ಮಾಡ್ತಾ ಇದ್ದಾನೆ ಚಕ್ರವರ್ತಿಗೆ. ಯಾಕೆ? ಚಕ್ರವರ್ತಿಯನ್ನ ಅವರ ಬಲಿಯಲ್ಲಿ ಕೆಡವಿದಾನೆ. ಈ ಉದಾರವಾಗಿರ್ತಕ್ಕಂಥ ಈ ದರ್ಬಾರು ಅಂತ ಹೇಳಿದಾಗ್ಲೇನೆ ರಾಜನಿಗೆ ಖುಷಿ ಆಗ್ಬಿಡ್ತು. ಯಾಕೆ ಇಷ್ಟು ಹೊಗಳ್ತಾ ಇದ್ದಾನೆ ನನ್ನನ್ನ ಅಂತ. ಅವನ ನೋಡ್ತಕ್ಕಂಥ, ಅವನು ಕುಳಿತುಕೊಳ್ತಕ್ಕಂಥ ಅವನ ರೀತಿ ನೀತಿಗಳೇ ಬದಲಾಗಿರ್ಬೋದು, ನೋಡುವ ದೃಷ್ಟಿಕೋನ ಬದಲಾಗಿರ್ಬೋದು. ಯಾಕೆ? ಇಂಥ ದೊಡ್ಡ ಸಂತನೇ ನನ್ನದು ಅತ್ಯಂತ ಸುಂದರ ಅದ್ಭುತವಾದ ದರ್ಬಾರ್ ಅಂತ ಒಪ್ಪೋತಾ ಇದ್ದಾನಲ್ಲ, ಅದೆಷ್ಟು ಖುಷಿಯಾಗಿದೆ ಅವನಿಗೆ. ಸುಮ್ನೆ ಸಾಯ್ಲಿಕ್ಕೆ ಸೂಫಿ ಫಕೀರರಿಗೆ ಇಷ್ಟ ಇಲ್ಲ. ಮೂರ್ಖರ ಕೈಯಲ್ಲಿ ಯಾರಾದ್ರೂ ಸಾಯ್ತಾರೆ? ಅವ್ರ ಕೈಯಲ್ಲಿ ಸಾಯೋದು ಯಾವ ಅರ್ಥವೂ ಕೂಡ ಇಲ್ಲ. ಮತ್ತೆ ಈ ಮನುಷ್ಯ ಅಜ್ಞಾನಿ, ಲೋಭಿ, ಹಿಂಸಕ. ಅವನು ಹೇಳ್ತಾ ಇದ್ದಾನೆ, ಸತ್ಯವನ್ನ ನಾನು ವಶಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರ ಇಲ್ಲ, ನನಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳು ಅಂತ ಹೇಳ್ತಾ ಇದ್ದಾನೆ. ಅದು ಕೂಡ ಸಾಧ್ಯ ಇಲ್ಲ. ಯಾಕೆ? ಅದು ಕೂಡ ಒಂದು ಮೂರ್ಖತನದ ಮಾತಾಗಿದೆ. ಮಕ್ಕಳ ಹಾಗೆ ನಾವಂತರ ಬಾಲಿಶರ ಮಕ್ಕಳ ಹಾಗೆ ನಡ್ಕೊಳ್ತೀವಿ, ಹಾಗೆ ನಡ್ಕೊಳ್ತೀವಿ. ಅದಕ್ಕಿಂತ ಹೆಚ್ಚಿನ ವ್ಯವಹಾರ ಮಾಡೋದು ಕಷ್ಟ. ಅದಕ್ಕೇನೆ ಉಮರ್ ಒಂದಲ್ಲ, ಎರಡಲ್ಲ, 3 ಸತ್ಯಗಳನ್ನು ಹೇಳ್ತೇನೆ ಅಂತ. ಯಾಕೆ? ಸಾಮಾನ್ಯವಾಗಿ ಸತ್ಯ ಒಂದೇ. 3 ಸತ್ಯ ಅಂತಂದ್ರೆ ಅವು ಅಸತ್ಯವೇ ಆಗಿರ್ಬೇಕು. ಆ ಸಂತ ವ್ಯಂಗ್ಯವನ್ನ ಮಾಡಿದ ರಾಜನ್ಗೆ ಇನ್ನೂ ಖುಷಿ ಆಯ್ತು. ಒಂದನ್ನ ಪಡೀಲಿಕ್ಕೆ ಬಯಸಿದ್ದು ಇವನು 3 ಕೊಡ್ತಾನೆ. ನೋಡಿ ಸಿಂಹಾಸನದ ಶಕ್ತಿ, ನನ್ನ ಪವರ್ ಏನು. ಮೃತ್ಯುವಿಗೆ ಯಾರು ತಾನೇ ಹೆದರೋದಿಲ್ಲ, ಕತ್ತಿ ಯಾರ ತಲೆಯನ್ನ ಬಗ್ಸೋದಿಲ್ಲ. ಒಂದು ಸತ್ಯವನ್ನ ಕೇಳಿದ್ರೆ 3 ಸಿಗ್ತವೆ. ಯಾಕೆ? ಅದು ಪವರ್.
ರಾಜ ಹೇಳ್ದ, ನೀವು ಯಾವುದನ್ನ ಸತ್ಯ ಅಂತ ಹೇಳ್ತಾ ಇದ್ದೀರಿ ಅದು ನಿಜವಾಗಿ ಸತ್ಯವೇ ಅನ್ನೋಂಥದ್ದು ನಮಗೆ ನಂಬಿಕೆ ಆಗಬೇಕು. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋಂಥದ್ದನ್ನ ರಾಜ ನಿರ್ಧಾರ ಮಾಡ್ತಾನೆ. ನೀವೇನು ಸತ್ಯ ಹೇಳ್ತಿದ್ರೆ ಅದು ಸತ್ಯ ಅನ್ನೋಂಥದ್ದು ನಂಗೆ ನಂಬಿಕೆ ಆಗ್ಬೇಕು. ಅಂದ್ರೆ ನಾವೇ ಪರೀಕ್ಷಕರು, ಹೊರಗಲ್ಲ ನಿರ್ಧಾರ ಮಾಡೋರು ನಾವೇ, ನಿರ್ಣಾಯಕರು ನಾವೇ, ನಾವೇ ನ್ಯಾಯಾಧೀಶರು. ಇದು ಸತ್ಯ ಅಂತ ಹೇಳಿ ನಾವು ನಿರ್ಧಾರ ಮಾಡೋದಾದ್ರೆ ಹಾಗೆ, ಯಾಕಂದ್ರೆ ನಮಗೆ ಸತ್ಯ ಅಂದ್ರೆ ಏನು ಗೊತ್ತಿಲ್ಲ. ನಮ್ಮ ಹತ್ರ ಇರೋ ಅಳತೆಗೋಲ್ ಆದ್ರೂ ಏನು, ಹೆಂಗ್ ತೂಕಕ್ಕೆ ಹಾಕೋದು ಅದನ್ನ, ಹೊರಗೆ ಹಚ್ಚೋದು ಹೇಗೆ ಅದನ್ನ, ಇದು ಸತ್ಯ ಇದು ಸುಳ್ಳು ಅಂತ ಹೇಳಿ ಹೇಗೆ ನಿರ್ಧಾರ ಮಾಡೋದು? ಯಾಕಂದ್ರೆ ಏನೇ ನಿರ್ಧಾರಗಳು ಇವೆ ಆ ಎಲ್ಲಾ ನಿರ್ಧಾರಗಳು ಜಗತ್ತಿಗೆ ಸಂಬಂಧಪಟ್ಟಿತ್ತು. ಏನು ತೂಕವನ್ನ ನಾವು ಮಾಡ್ತೀವಲ್ಲ, ಆ ಕಲ್ಲು ಏನದು? ವ್ಯವಹಾರದಲ್ಲಿ ನಾವು ನಿರ್ಮಾಣ ಮಾಡ್ಕೊಂಡಿರೋದು. ಯಾವುದು ಕಾಣಿಸ್ತಾ ಇದೆ ಅದನ್ನ, ಯಾವುದು ಕಾಣಿಸ್ತಾ ಇಲ್ಲ ಅದನ್ನ ತೂಕಕ್ಕೆ ಹಾಕೋದು, ಅದನ್ನ ಅಳತೆಯನ್ನ ಮಾಡೋದು. ನಮ್ಮ ಹತ್ರ ಇರೋ ತೂಕ ವಸ್ತುಗಳನ್ನು ತೂಕ ಮಾಡೋದಷ್ಟೇ, ಚೇತನವನ್ನಲ್ಲ. ಯಾವಾಗ್ಲೂ ಕೂಡ ಅಷ್ಟೇ, ಅಜ್ಞಾನಿ ಯಾವಾಗ್ಲೂ ಬಹಳಷ್ಟು ಚಾಲಾಕಿಯಾಗಿರ್ತಾನೆ, ಜ್ಞಾನಿ ಯಾವಾಗ್ಲೂ ಮುಗ್ಧನಾಗಿರ್ತಾನೆ, ಅಜ್ಞಾನಿ ಅತ್ಯಂತ ಕುತಂತ್ರಿ ಆಗಿರ್ತಾನೆ. ನೀವು 3 ಸತ್ಯವನ್ನ ಹೇಳಲಿಕ್ಕೆ ಹೊರಟಿರೋದು ಬಹಳ ಸಂತೋಷ. ಆದ್ರೆ ನೀವು ಸತ್ಯ ಅಂತ ಹೇಳ್ತಾ ಇರೋದು ನಿಜವಾಗಿಯೂ ಸತ್ಯವೇ ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ಯಾಕಂದ್ರೆ ನನಗೆ ಕನ್ವಿನ್ಸ್ ಆಗ್ಬೇಕು. ಅದರಿಂದ ನೀವು ಏನೇ ಹೇಳಿದ್ರು ಅದಕ್ಕೆ ಪ್ರೂಫ್ ಬೇಕು, ಸಾಕ್ಷಿ ಬೇಕು, ಪುರಾವೆ ಇರ್ಬೇಕು. ಇದು ಕಂಪಲ್ಸರಿ. ಎಲ್ಲ ಅಜ್ಞಾನಿಗಳ ಬೇಡಿಕೆ ಇದೆ. ಅವ್ರು ಹೇಳಿದ್ದಕ್ಕೆಲ್ಲ ಪ್ರೂಫ್ ಕೇಳ್ತಾರೆ, ಪ್ರಮಾಣವನ್ನ ಕೇಳ್ತಾರೆ. ಭಗವಂತನಿಗೆ ಏನು ಪ್ರಮಾಣವನ್ನ ತರ್ತೀರಿ ನೀವು? ಸತ್ಯ ತತ್ವ ಅದಕ್ಕೆ ತಿಳಿಸ್ಲಿಕ್ಕೆ ಏನು ಪ್ರಮಾಣವನ್ನ ತರ್ತೀರಿ? ಏನು ಪ್ರಮಾಣ ಇದೆ ಹೇಳಿ ನಾವು? ಹೇಳಿದ ತಕ್ಷಣ ಪ್ರಮಾಣ ಸಿಗ್ತದೆಯೇ? ಪ್ರಮಾಣ ಏನಾದ್ರು ಪ್ರತ್ಯಕ್ಷ ಆಗ್ಲಿಕ್ಕೆ ಏನಾದ್ರು ಮಾರ್ಗ ಇದೆಯಾ? ಅವನೇ ಪ್ರಮಾಣ ಅಷ್ಟೇ. ಇಲ್ಲ, ಯಾವುದೂ ಪ್ರಮಾಣವೇ ಅಲ್ಲ. ಭಗವಂತನನ್ನ ನಿರಾಕರಿಸುವುದು ಬಹಳ ಸರಳ, ಬಹಳ ಸುಲಭ. ಯಾಕಂದ್ರೆ ಇನ್ನೂವರೆಗೂ ಭಗವಂತ ಇದ್ದಾನೆ ಅಂತ ಹೇಳಿ ಸಾಬೀತುಪಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವೇ ಆಗಿಲ್ಲ. ಬುದ್ಧಿಗಿಂತಲೂ ಚಿಕ್ಕದಾಗಿರೋದನ್ನ ಮಾತ್ರ ಬುದ್ಧಿ ಇದೆ ಅಂತ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ. ಬುದ್ಧಿಗಿಂತ ದೊಡ್ಡದಾಗಿರೋದನ್ನ ಸಾಬೀತುಪಡಿಸ್ಲಿಕ್ಕೆ ಅದ್ರತ್ತ ಮಾರ್ಗವೇ ಇಲ್ಲ. ಏನಿದೆ ಮಾರ್ಗ? ಒಂದು ಸಣ್ಣ ಚಮಚ ತೆಗೆದುಕೊಂಡು ಸಮುದ್ರವನ್ನ ಅಳಿತೀನಿ ಅಂತ ಹೇಳಿ ಹೊರಟಾಗಿದೆ ನಮ್ಮ ಲೆಕ್ಕಾಚಾರ. ಅರಿಸ್ಟಾಟಲ್ ಅತ್ಯಂತ ದೊಡ್ಡ ಗ್ರೀಕ್ ತತ್ವಜ್ಞಾನಿ. ಸಮುದ್ರದ ದಂಡೆಯ ಮೇಲೆ ಅಲ್ಲಿಂದ ಅಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿದ್ದ. ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಮುಳುಗೋಗಿದ್ದ. ಸತ್ಯದ ಗೊಂದಲಗಳಲ್ಲಿ ಸಿಲುಕಿದ್ದ. ಆ ಮಹಾನ್ ಜೀವನದ ಒಗಟಿನಿಂದ ಹೊರಗೆ ಬರ್ಲಿಕ್ಕೆ ಯಾವುದೋ ಒಂದು ಮಾರ್ಗವನ್ನು ಹುಡುಕ್ತಾ ಇದ್ದ. ಅತ್ಯಂತ ತಾರ್ಕಿಕ ವ್ಯಕ್ತಿಯವನು, ತರ್ಕಶಾಸ್ತ್ರದ ಪಿತಾಮಹ ಅವನು. ಅವನು ಓಡಾಡ್ತಾ ಇದ್ದಾಗ ಒಬ್ಬ ಮನುಷ್ಯ ಒಂದು ಸಣ್ಣ ಗುಂಡಿಯನ್ನ ತೋಡ್ದ. ಸಮುದ್ರದಿಂದ ಒಂದು ಚೊಂಬು ನೀರು ತಂದ್ಕೊಂಡು ಬಂದು ಈ ಗುಂಡಿಗೆ ತುಂಬ್ತಾ ಇದ್ದ. ಇದನ್ನೇ ಮತ್ತೆ 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 ಮಾಡ್ತಾ ಇದ್ದ. ಏನ್ ಮಾಡ್ತೀಯ ಸರ್ ನೀನು? ಅರಿಸ್ಟಾಟಲ್ ಅವನ ಹತ್ರ ಹೋಗಿ ಕೇಳ್ದ, ಹೇಯ್,
ಬಹಳ ಹೊತ್ತಿಂದ ನೋಡ್ತಾ ಇದ್ದೀನಿ ನಾನು. ನೀನ್ ಏನ್ ಮಾಡ್ತಾ ಇದೀಯ? ಅವನಂದ, ಈ ಸಮುದ್ರವನ್ನ ಖಾಲಿ ಮಾಡ್ತಾ ಇದ್ದೀನಿ. ಖಾಲಿ ಮಾಡಿ ನಾನು ಸಾಯೋದು. ಅರಿಸ್ಟಾಟಲ್ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ದ. ನಾನು ಬಹಳಷ್ಟು ಜನ ಹುಚ್ಚರನ್ನ ನೋಡಿದ್ದೀನಿ. ಆದ್ರೆ ನಿನಗೆ ಸರಿಸಾಟಿ ಯಾರು ಇಲ್ಲ. ಎಷ್ಟು ಸಣ್ಣ ಈ ಬಿಂದಿಗೆಯಿಂದ ಸಮುದ್ರವನ್ನ ಖಾಲಿ ಮಾಡ್ತೀಯ. ಆ ಮನುಷ್ಯನು ಗಟ್ಟಿಯಾಗಿ ಜೋರಾಗಿ ನಗ್ಲಿಕ್ಕೆ ಶುರು ಮಾಡಿದ. ನಿನ್ನ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡು. ನೀನೇನು ಮಾಡ್ತಾ ಇದೀಯ? ನಿನ್ನ ಈ ತಲೆ ಬುರುಡೆ ಈ ಬಿಂದಿಗೆಗಿಂತ ದೊಡ್ಡದಾಗಿದೆಯಾ? ಯಾವುದರಿಂದ ನಿನ್ನ ಇಡೀ ಭಗವಂತನನ್ನ ಅಳಿಲಿಕ್ಕೆ ಹೊರಟಿದೀಯ? ನಾನೇ ಹುಚ್ಚ ಅಂತಾದ್ರೆ ನೀನ್ ಯಾರು? ಸಮುದ್ರ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಸೀಮಿತವಾಗಿದೆ. ನಾನು ನೀರನ್ನ ಎತ್ತುತ್ತಾ ಇದ್ದಾಗಲೇ ಒಂದಲ್ಲ ಒಂದು ದಿವಸ ಈ ಸಮುದ್ರ ಖಾಲಿ ಆಗುತ್ತೆ. ಆದ್ರೆ ನೀನೇನು ಅಳಿಲಿಕ್ಕೆ ಹೊರಟಿದೀಯ? ಅದು ಅನಂತವಾಗಿದೆ. ಅನಂತ ಕಾಲ ಕಳೆದ್ರೂ ಸಹ ಖಾಲಿ ಆಗೋದಿಲ್ಲ. ಗಮನಿಸಿ, ಪ್ರತಿಯೊಬ್ಬ ಮನುಷ್ಯ ಪ್ರಮಾಣವನ್ನು ಬಯಸ್ತಾ ಇದ್ದಾನೆ, ಸಾಕ್ಷಿಯನ್ನು ಬಯಸ್ತಾ ಇದ್ದಾನೆ. ನೀನು ಪ್ರಾಮಾಣಿಕನಾಗಿಲ್ಲ, ಅದಕ್ಕೋಸ್ಕರ ಸಾಕ್ಷಿ ಬಯಸ್ತಾ ಇದ್ದ. ಅದಕ್ಕೆ ರಾಜ ಹೇಳಿದ್ದು, ನಂಗೆ ನಂಬಿಕೆ ಆಗ್ಬೇಕು, ಏನ್ ಹೇಳಿದ್ರು ಅದು ಸತ್ಯ ಅಂತ. ನಾವ್ ಹೇಗೆ ನಂಬೋದು? ಅದಕ್ಕೆ ಸಾಕ್ಷಿ ಇರ್ಬೇಕು, ಪುರಾವೆ ಇರ್ಬೇಕು ಜೊತೆಗೆ. ಗಮನಿಸಿ, ಉಮರ್ ಹೇಳ್ದ, ನಿಮ್ಮಂತ ರಾಜನ್ಗೆ, ನಿಮ್ಮಂತ ಚಕ್ರವರ್ತಿಗೆ ಸತ್ಯವನ್ನ ಪಡಿಬೇಕು ಅಂತ ಬಯಸ್ತಾ ಇರ್ತಕ್ಕಂಥ ನಿಮ್ಮಂಥ ರಾಜರಿಗೆ, ಸತ್ಯವನ್ನು ಗುಲಾಮನನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ನಿಮ್ಮಂಥ ಬುದ್ಧಿವಂತರಿಗೆ ಒಂದಲ್ಲ 3 ಸತ್ಯಗಳನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಸತ್ಯವನ್ನೇ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೆ ಯಾವುದೇ ಪ್ರೂಫ್ ಬೇಕಾಗಿಲ್ಲ. ಸ್ವಯಂ ಸಿದ್ಧ ಅಂದ್ರೇನು? ತನಗೆ ತಾನೇ ಆಧಾರ, ತನಗೆ ತಾನೇ ಪ್ರಮಾಣವಾಗಿರ್ತಕ್ಕಂಥದ್ದು. ಯಾವುದೋ ಹೊರಗಡೆಯಿಂದ ಇನ್ನೊಂದು ಸಾಕ್ಷಿಯ ಅಗತ್ಯ ಅದಕ್ಕೆ ಇರೋದಿಲ್ಲ. ರಾಜನಿಗೆ ಬಹಳ ಖುಷಿ ಆಗೋಯ್ತು. ಯಾಕೆ? ಸತ್ಯವನ್ನು ಹೇಳ್ತಾ ಇದ್ದದಕ್ಕಲ್ಲ, ಅವನನ್ನು ಹೊಗಳಿದ್ದಕ್ಕೆ ಖುಷಿ ಆದವ. ಯಾಕಂತಂದ್ರೆ ಅಹಂಕಾರಕ್ಕೆ ಹಾಗೆ ಹೊಗಳಿಕೆ ಅಂದ್ರೆ ಬಹಳ ಇಷ್ಟ ಅದಕ್ಕೆ. ಅವನಲ್ಲಿ ಸ್ವಲ್ಪ ತಿಳುವಳಿಕೆ ಇದ್ರೂ ಕೂಡ ಇವನ್ ಏನ್ ಹೇಳ್ತಾ ಇದ್ದಾನೆ, ಏನು ತಮಾಷೆ ಮಾಡ್ತಾ ಇದ್ದಾನೆ ನನ್ಗೆ ಅರ್ಥ ಆಗ್ತೈತಿ. ಫಸ್ಟ್, ಸತ್ಯ 3 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಸತ್ಯಕ್ಕೆ ಯಾವುದೇ ಸಾಕ್ಷಿ ಪುರಾವೆಯನ್ನ ಕೇಳಲಾಗೋದಿಲ್ಲ. ಯಾಕೆ? ನಾನು ರೂಪಾಂತರಣಗೊಂಡ್ರೆ, ನಾನು ಬದಲಾದ್ರೆ ಸತ್ಯ ಸಾಬೀತಾಗ್ಬಿಡುತ್ತಷ್ಟೆ. ಸತ್ಯವನ್ನ ಯಾವುದೇ ತರ್ಕ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವ ತರ್ಕವೂ ಅಸತ್ಯವನ್ನ ನಿರೂಪಣೆ ಮಾಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಸತ್ಯ ತರ್ಕಾತೀತವಾಗಿರ್ತಕ್ಕಂಥದ್ದು. ಇಷ್ಟು ಅರ್ಥ ಆಗ್ಲಿಲ್ಲ, ಆದ್ರೂ ಕೂಡ ಎಂತ ದೊಡ್ಡ ಸಂತ, ಮಹಾಸ್ವಾಮಿ ಮಹಾರಾಜ ಅಂತ ಬೇರೆ ಕರಿತಾ ಇದ್ದಾನಲ್ವ, ಅಷ್ಟೇ ಸಾಕಿತ್ತು ನಮ್ಗೆ. ಎಷ್ಟು ಖುಷಿ ಆಯ್ತು. ಯಾಕಂದ್ರೆ ಅಹಂಕಾರಕ್ಕೆ ಏನು ಅರ್ಥ ಆಗುದಿಲ್ಲ, ಅದಕ್ಕೆ ಅದರ ಭಾಷೆ ಒಂದೇ ಅರ್ಥ ಆಗೋದು.
ಗಮನಿಸಿ ನೀವು ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿಯ ಬಳಿ ಹೋಗಿ ನಿನ್ನಂತಹ ದೊಡ್ಡ ವ್ಯಕ್ತಿ ನಾನು ನೋಡೇ ಇಲ್ಲ ಒಪ್ಕೊಳ್ತಾನೆ. ಯಾಕೆ? ಅಹಂಕಾರ ಯಾವುದನ್ನು ಕೂಡ ದೂರ ತಳ್ಳೋದೇ ಇಲ್ಲ. ಎಷ್ಟೇ ದೊಡ್ಡ ದೊಡ್ಡ ಹೊಗಳಿಕೆ ಇದ್ರೂ ಅದು ಸ್ವೀಕಾರಾರ್ಹವಾಗುತ್ತೆ. ಯಾವ ವ್ಯಕ್ತಿ ಬುದ್ಧಿವಂತನಾಗಿದ್ದಾನೆ ಅವನಂತಾನೆ. ಇಲ್ಲ, ಅವನಿಗೆ ಅರ್ಥ ಆಗ್ಬಿಡುತ್ತೆ. ಐರಿಷ್ನ ಒಬ್ಬ ವ್ಯಕ್ತಿಗೆ ನೊಬೆಲ್ ಪಾರಿತೋಷಕ ಸಿಕ್ತು. ಅದನ್ನ ಕೊಡ್ಲಿಕ್ಕೆ ಒಂದು ಸಮಾರಂಭವನ್ನು ಇಟ್ಟಿದ್ರು. ಬಹಳ ಅತ್ಯಂತ ಸತ್ಯವಂತ ವ್ಯಕ್ತಿ. ಅವನ ಬಗ್ಗೆ ಜನ ಎಲ್ಲ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡಿದ್ರು. ಅವನನ್ನ ಪ್ರಶಂಸೆಯನ್ನ ಮಾಡ್ಲಿಕ್ಕಾಗಿ ಒಂದು ದೊಡ್ಡ ಸಭೆಯನ್ನ ಆಯೋಜಿಸಿ ಮಾಡಿದ್ರು. ಸಭಾಂಗಣ ಕಿಕ್ಕಿರಿದಿತ್ತು. ಊರಿನ ಎಲ್ಲ ಶ್ರೀಮಂತರು, ಪ್ರಭಾವಿಗಳು, ಅಧಿಕಾರಿಗಳು, ವ್ಯಾಪಾರಿಗಳು, ಸಾಹಿತಿಗಳು, ಪಂಡಿತರುಗಳು, ಮೇಯರ್ಗಳು, ಸಚಿವರು, MLA, MP, ಅಧಿಕಾರಿಗಳು ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಅವನ ಒಳಗಡೆ ಬಂದ್ಕೊಳ್ಳಿ ಅವನ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರು. ಅವ ಮಾತ್ರ ಅವನ ಕುರ್ಚಿನಲ್ಲೇ ಕೂತ್ಕೊಂಡಿದ್ದ. ಬಹಳ ಮುಜುಗುರದಿಂದ ಚಿಕ್ಕದಾಗಿ ತಲೆ ಕೂಡ ಕೆಳಗಡೆ ಹಾಕಿ ಕೂತ್ಕೊಂಡಿದ್ದ. ಜನ ಅಂತ ತಿಳ್ಕೊಂಡ್ರು ಅವ್ನು ನಿದ್ದೆ ಮಾಡ್ತೀಯಾನೆ ಅಂತ. ಒಂದು ಹೊಗಳಿಕೆಯ ನಡುವೆ ಯಾರಾದ್ರೂ ನಿದ್ರೆ ಮಾಡ್ತಾರೆ. ನಿದ್ರೆ ಮಾಡ್ತಿರೋ ಮನುಷ್ಯ ಕೂಡ ಈ ರೀತಿಯಲ್ಲಿ ಹೊಗಳಿದ್ರೆ ಎಚ್ಚರಗೊಳ್ತಾನೆ. ಕೊನೆಗೆ ಅಧ್ಯಕ್ಷರು ಹೇಳಿದ್ರು, ನಮ್ಮೆಲ್ಲರ ಪರವಾಗಿ ಒಂದು ಸಣ್ಣ ಉಡುಗೊರೆ, 25,000 ಪೌಂಡ್ ಅದನ್ನು ತೆಗೆದುಕೊಳ್ಳಿ ಅಂದ್ರು. ಆವಾಗ ಅವನು ತಲೆ ಎತ್ತಿ ಆ 25,000 ಪೌಂಡ್ಗಳ ಚೆಕ್ ಅನ್ನ ಎದ್ದು ನಿಂತು ನೋಡ್ತಾನೆ. ಅವನದನ್ನ ಕೆಳಗಡೆ ಬಿಸಾಡ್ತಾನೆ. ಅವನಂತಾನೆ, 25 ಪೌಂಡ್ಗಳಿಗೋಸ್ಕರ ಇಷ್ಟೊಂದು ಸುಳ್ಳು ಕೇಳಬೇಕಾಯ್ತಾ ನಾನು? ಅಧ್ಯಕ್ಷಂದು, ಕ್ಷಮಿಸಿ, ನೀವು ಸರಿಯಾಗಿ ಓದ್ಲಿಲ್ಲ. 25,000 ಪೌಂಡ್. $25 ಪೌಂಡು 25,000 ಪೌಂಡ್ಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಷ್ಟೊಂದು ಸುಳ್ಳು ಕೇಳ್ಬೇಕಾ ನಾನು? 1.5 ಗಂಟೆಯಿಂದ ಇಲ್ಲಿ ಕೂತ್ಕೊಂಡಿದ್ದೀನಿ ನಾನು, ಬರೀ ಸುಳ್ಳನ್ನೇ ಕೇಳ್ತಾ ಇದ್ದೀನಿ. ನಮ್ಮ ಬಗ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾ ಇರುವಾಗ ಅದನ್ನ ಸುಳ್ಳು ಅಂತ ಏನಾದ್ರೂ ನಾವು ಅರ್ಥ ಮಾಡ್ಕೊಳ್ಳೋದು ಏನಿದೆಯಲ್ಲ, ಕಷ್ಟ. ಬೈಯುವಾಗ ಯಾರಾದ್ರೂ ಸತ್ಯವನ್ನ ಹೇಳಿದಾಗ ಅದನ್ನ ಸತ್ಯ ಅಂತ ಅರ್ಥ ಮಾಡ್ಕೊಳ್ಳೋದು ಏನಿದೆ, ಅದೇ ತುಂಬಾ ಕಷ್ಟ. ನಿಂದನೆಯ ಸತ್ಯ ಕೂಡ ಸುಳ್ಳಿನ ಹಾಗೆ ಕಾಣಿಸ್ತದೆ. ಹೊಗಳಿಕೆಯ ಸುಳ್ಳು ಸತ್ಯದ ಹಾಗೆ ಕಾಣಿಸ್ತದೆ. ಏನಿದು? ಇದೇ ಅಹಂಕಾರದ ಗತಿ. ನಿಂದನೆಯಲ್ಲೂ ಕೂಡ ನಾವು ಸತ್ಯವನ್ನು ಹುಡುಕಿದ್ರೆ, ಹೊಗಳಿಕೆಯಲ್ಲೂ ಸುಳ್ಳನ್ನು ಹುಡುಕಿದಾಗ ಸಂತತ್ವದ ಹೂವರುಳುವಂಥದ್ದು ನಮ್ಮ ಅಂತಃಕರಣದ ಒಳಗಡೆ. ಈ ಎರಡು ವಿಷಯಗಳ ಮೇಲೆ ನಮ್ಮ ಕಂಡಿದ್ರೆ ಅಹಂಕಾರ ಉಳಿಯೋದಿಲ್ಲ, ಅದು ಇಲ್ಲವಾಗ್ಬಿಡುತ್ತೆ. ಯಾಕಂದ್ರೆ ಈ ಎರಡೇ ಅದಕ್ಕೆ ಆಸರೆ. ಅಜ್ಞಾನಿಯನ್ನ ಒಬ್ಬ ಜ್ಞಾನಿ ಯಜಮಾನ ಸ್ವಾಮಿ ಅಂತ ಕರಿತಾ ಇದ್ದಾನೆ. ದೇವನಿಗೆ ಖುಷಿ, ರಾಜನ್ಗೆ. ಯಾಕಂದ್ರೆ ಇವನಷ್ಟು ದುಷ್ಟ, ಇವನಷ್ಟು ಪ್ರಜಾಪೀಡಕ, ಇವನಪ್ಪ ಹಿಂಸಕ ಈ ಜಗತ್ನಲ್ಲಿ ಯಾರಿರ್ಲಿಲ್ಲ. ಇವನಷ್ಟು ಲೋಭಿ ಯಾರಿರ್ಲಿಲ್ಲ. ಅಂಥವನನ್ನ ಕುಮಾರ್ ಸ್ವಾಮಿ ಅಂತ ಕರೀತಾ ಇದ್ದಾನೆ. ನ್ಯಾಯಪ್ರಿಯನಾಗಿರ್ತಕ್ಕಂಥ ರಾಜ ಅಂತ ಕರೀತಾ ಇದ್ದಾನೆ. ಯಾಕೆ? ಅವನ ಅಹಂಕಾರ ಗೊಬ್ಬರ ಹಾಕ್ತಾ ಇದ್ದಾನೆ. ಅವನ ಹೊಗಳಿಕೆಯ ಮಾತುಗಳನ್ನ ಕೇಳಿ ಹಿರಿ ಹಿಗ್ಗಿಬಿಟ್ಟ ರಾಜ.
ಯಾವುದನ್ನ ಕೇಳಿ ನಮಗೆ ಖುಷಿ ಆಗ್ತದೋ ಆ ವಿಷಯದ ಪ್ರತಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದನ್ನ ಕೇಳಿದ ಕೂಡಲೇ ನಾವು ಕೂಗುತ್ತೀವೋ ಅದರ ಪ್ರತಿ ಎಚ್ಚರದಿಂದ ಇರಬೇಕು. ಯಾಕೆ ನಿಂದನೆ ನಮ್ಮನ್ನು ಕುಗ್ಗಿಸ್ತದೆ, ಪ್ರಶಂಸೆ ನಮ್ಮನ್ನು ಹಿಗ್ಗಿಸ್ತದೆ, ಎರಡೂ ಅಪಾಯಕಾರಿ. ನಾವು ನಿಧಾನವಾಗಿ ಹಿಗ್ಗುವುದನ್ನು ಮಾಡದೆ ಕುಗ್ಗುವುದನ್ನು ಮಾಡದೆ ಇರುವ ಪ್ರಯತ್ನವನ್ನ ಮಾಡಬೇಕು. ನಮ್ಮ ಹಿಗ್ಗುವಿಕೆ ಕುಗ್ಗುವಿಕೆ ಅನ್ನೋದು ನಿಂತು ಹೋದ್ರೆ ನಾವು ನಮ್ಮ ಸ್ವಭಾವದಲ್ಲಿ ಸ್ಥಿರವಾಗಲಿಕ್ಕೆ ಆರಂಭ ಮಾಡ್ತೀವಿ. ಮೊದಲನೇ ಸತ್ಯ ಏನು? ನಾನೊಬ್ಬ ಸೂಫಿ ಉಮರ್ ಅಂತ ಕರೀತಾರೆ. ಗಮನಿಸಿ, ಅವನು ಸೂಫಿ ಸಂತ ಅಂತಾನೆ ಅವನನ್ನು ಇಲ್ಲಿ ಕರ್ಕೊಂಬಂದಿರೋದು. ಅದಕ್ಕೆ ಬೇರೆ ಸಾಕ್ಷಿ ಬೇಕಾ? ಅದಕ್ಕೆ ಸಾಕ್ಷಿ ಇರ್ಲಿಕ್ಕೆ ಸಾಧ್ಯನೇ? ವಿರಾಟ್ ತತ್ವಕ್ಕೆ ಸಾಕ್ಷಿ ಅನ್ನೋದು ಇರೋದೇ ಇಲ್ಲ. ವಿರಾಟಕ್ಕೆ ಸಾಕ್ಷಿ ಕೊಡೋರು ಯಾರು? ಸತ್ಯ ತತ್ವಕ್ಕೆ ಸಾಕ್ಷಿನ ಯಾರು ಕೊಡ್ತಾರೆ? ವಿರಾಟ್ಗಿಂತ ಮುಂಚೆ ಯಾರಿರ್ತಾರೆ ಅಂತವನು ಮಾತ್ರ ಸಾಕ್ಷಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ನಾವೆಲ್ಲರೂ ವಿರಾಟ್ ತತ್ವದ ಒಂದು ಅಂಗ ಅಷ್ಟೇ. ಕ್ಷುದ್ರವಾದಂತಹ ವಿಷಯಗಳಿಗೆ ನಾವು ಸಾಕ್ಷಿಯನ್ನು ಕೊಡಬಹುದು. ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಪ್ರಮಾಣವನ್ನು ಕೊಡಬಹುದು. ಆದ್ರೆ ಉಮರ್ ಇಡೀ ಸನ್ನಿವೇಶವನ್ನು ರೂಪಿಸಿದ. ತಮಾಷೆಯ ಮಾತನ್ನು ಹೇಳ್ತಾನೆ. ಏನು? ನಾನು ತರಾಗೋನಾದ ಸೂಫಿ ಉಮರ್ ಅಂತ ನನ್ನನ್ನು ಕರೀತಾರೆ. ಆ ಉಮರ್ ನಾನೇ. ಇದನ್ನ ರಾಜ ಆದ್ರೂ ಹೇಗೆ ನಿರಾಕರಣೆ ಮಾಡ್ತಾನೆ? ಯಾಕೆ ಅವನಿಗೆ ಗೊತ್ತಿದೆ ಅವನನ್ನು ಕರೆಸಿರೋದು. ಇದನ್ನ ನಿರಾಕರಣೆ ಮಾಡಿದ್ರೆ ಕ್ಲೋಸ್, ವಿಷಯನ ಮುಗಿದೋಯ್ತು. ನನ್ನನ್ನು ಬಿಟ್ಟು ಬಿಡು. ಯಾಕೆ? ಯಾರು ಸತ್ಯವನ್ನು ಹೇಳ್ತಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಊರಿಗೆ ಒಪ್ತಾ ಇದೆ ಅದನ್ನ, ಅವನೊಬ್ಬ ಸೂಫಿ ಫಕೀರ್ ಅಂತ ಹೇಳಿ. ಎರಡನೇ ಸತ್ಯ, ನಾನು ಸತ್ಯವನ್ನ ಹೇಳಿದ್ರೆ ನನ್ನನ್ನು ಬಿಡುಗಡೆ ಮಾಡಬೇಕು ಹೇಳಿದ್ದ. ಅದನ್ನು ರಾಜ ಇಲ್ಲ ಅಂತ ಹೇಳಿಕ್ಕಾಗಿಲ್ಲ. ಯಾಕಂದ್ರೆ ಅವನ ದರ್ಬಾರ್ನಲ್ಲಿ ಎಷ್ಟೊಂದು ಸಾಕ್ಷಿಗಳನ್ನು ನಿಲ್ಸಿಯಾನೆ. ಯಾಕೆ? ಎಲ್ಲರೂ ಅವನ ಮೊದಲೇ ಹೇಳ್ಬಿಡೋದು ಇವರೇ ಅದಕ್ಕೆಲ್ಲ ಸಾಕ್ಷಿ ಅಂತ ಹೇಳಿ. ಮೂರನೇದು ಹೇಳ್ದ, ನಿಮ್ಮ ಕಲ್ಪನೆಗೆ, ನಿಮ್ಮ ಧಾರಣೆಗೆ ತಕ್ಕಂತೆ ಸತ್ಯವನ್ನ ನೀವು ಬಯಸ್ತಾ ಇದ್ದೀರಿ. ಮೂರು ವ್ಯರ್ಥವಾದಂತಹ ಮಾತುಗಳು. ನಿಮ್ಮ ಮಟ್ಟಕ್ಕೆ ಸತ್ಯವನ್ನ ತಂದು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ಹೇಳಿದ್ರೆ ಅದು ಸತ್ಯವಾಗೋದಿಲ್ಲ, ಸುಳ್ಳಾಗುತ್ತದೆ. ಸತ್ಯದ ಮಟ್ಟಕ್ಕೆ ನಾವು ಹೇಳಬೇಕು, ಸತ್ಯವನ್ನ ನಮ್ಮ ಮಟ್ಟಕ್ಕೆ ತರೋದಲ್ಲ. ಅದರಿಂದ ಅಜ್ಞಾನಿಯ ಮುಂದೆ ಸತ್ಯವನ್ನ ಮಾತಾಡೋದು ಸೂಕ್ತ ಅಲ್ಲ. ಯಾಕೆಂದ್ರೆ ಅದನ್ನು ಸಾಬೀತುಪಡಿಸ್ಲಿಕ್ಕೆ ಆಗೋದಿಲ್ಲ. ಭಗವಂತ ಸ್ವಯಂ ಸಿದ್ಧನಾಗಿದ್ದಾನೆ. ಅವನ ಎತ್ತರಕ್ಕೆ ನಾವು ಏರಬೇಕಾಗುತ್ತೆ. ಭಗವಂತನನ್ನು ಕೂಡ ನಾವು ನಮ್ಮ ಕಲ್ಪನೆಗೆ, ನಮ್ಮ ಧಾರಣೆಗೆ ಅನುಕೂಲವಾಗುವ ಹಾಗೆ ನಾವು ಬಯಸ್ತೀವಿ. ಪ್ರತಿಯೊಬ್ಬ ಮನುಷ್ಯ ಕೂಡ ಇದನ್ನೇ ಬಯಸೋದು. ನನ್ನ ಪ್ರಮಾಣ, ನನ್ನ ತಿಳುವಳಿಕೆ, ನನ್ನ ಬುದ್ಧಿಮಟ್ಟಕ್ಕೆ ಸರಿಯಾಗಿ ಸತ್ಯವನ್ನ ಬಯಸ್ತೀವಿ ನಾವು. ಆವಾಗ ಸಿಗ್ತಕ್ಕಂಥ ಸತ್ಯವಾಗಿರುವುದಿಲ್ಲ. ಯಾಕಂದ್ರೆ ನಮ್ಮ ಮೌಲ್ಯ ಏನಿದೆ, ಅಜ್ಞಾನದಲ್ಲಿ ಮಾಡಿರ್ತಕ್ಕಂತಹ ಅರ್ಥ ಏನಿದೆ, ಪ್ರಮಾಣ ಏನಿದೆ ಧಾರಣೆಗೆ, ಅದರಿಂದ ಸತ್ಯದ ಮಟ್ಟಕ್ಕೆ ನಾವು ಬೆಳಿಬೇಕು.
ನಮ್ಮ ಮಟ್ಟಕ್ಕೆ ಸತ್ಯವನ್ನು ತರುವುದಲ್ಲ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ತಥೋ ಮಾ ಸತ್ಕನ್ಯಾ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ, ಗುರುವರಾರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ, ಗುರುವರ ಉಚ್ಚಾರವ ಮಾಡಿಸಿದಿ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರ ದುರಿತದುಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭೃಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ನಿರುತದಿ ವಾಸಿಸಿದಿ.